ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಬೆಂಗಳೂರಿನ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬಗ್ಗೆ ಮಾತನಾಡೋದಿದೆ. ಇತ್ತೀಚೆಗೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅಧಿಕಾರ ವಹಿಸಿಕೊಂಡರು. ಅದರ ಬೆನ್ನಲ್ಲೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕೃಷ್ಣ ಬೈರೇಗೌಡರು ಅಧಿಕಾರವನ್ನು ವಹಿಸಿಕೊಂಡರು. ಅದಾದ ನಂತರ ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ, ಬೆಂಗಳೂರಿನ ವಾಹನ ಸಂಚಾರ ದಟ್ಟಣೆ ಸಮಸ್ಯೆ ಬಗ್ಗೆ, ಅದಾದ ನಂತರ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಬೆಂಗಳೂರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಸುದೀರ್ಘವಾದಂತಹ ಸಭೆಯನ್ನ ಕೃಷ್ಣ ಬೈರೇಗೌಡರು ನಡೆಸಿದ್ರು. ಅದಾದ ನಂತರ ಎಲ್ಲೆಲ್ಲಿ ಮಿಸ್ಟೇಕ್ಗಳಾಗ್ತಾ ಇದೆ, ಎಲ್ಲೆಲ್ಲಿ ತಪ್ಪುಗಳಾಗ್ತಾ ಇದೆ, ಅವೆಲ್ಲವನ್ನು ಕೂಡ ಸರಿಪಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ರು. ಇದೀಗ ಬೆಂಗಳೂರಿನ ಫುಟ್ಪಾತ್ಗಳ ಮೇಲೆ ನೀವೆಲ್ಲೆಂದರಲ್ಲೂ ಕೂಡ ನೀವು ಬೀದಿ ವ್ಯಾಪಾರಸ್ಥರನ್ನ ನಾವೆಲ್ಲ ನೋಡ್ತಾ ಇದ್ವಿ. ಅದರಿಂದ ಸಂಚಾರ ದಟ್ಟಣೆಗೆ ಮತ್ತು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗುತ್ತೆ ಎನ್ನುವಂತಹ ದೊಡ್ಡ ಮಟ್ಟದ ಆಕ್ಷೇಪಣೆಗಳು ಸಲ್ಲಿಕೆ ಆಗ್ತಾ ಇತ್ತು. ಇದೀಗ ಬೆಂಗಳೂರಿನಲ್ಲಿ ಫುಟ್ಪಾತ್ ಮೇಲೆ ಇರುವಂತಹ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿಗಳ ತೆರವು ಕಾರ್ಯಾಚರಣೆ ಇವತ್ತು ಶುರುವಾಗಿದೆ. ಇದರ ಭಾಗವಾಗಿ ಪರ ಮತ್ತು ವಿರೋಧದ ಚರ್ಚೆಗಳು ಶುರುವಾಗಿದೆ. ಸಾರ್ವಜನಿಕರು ಇದನ್ನು ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ನಮಗೆ ಸುಗಮ ಸಂಚಾರಕ್ಕೆ ಅವಕಾಶ ಸಿಗ್ತಾ ಇದೆ ಅಂತ. ಆದರೆ ಬೀದಿ ಬದಿ ವ್ಯಾಪಾರವನ್ನೇ ನಂಬಿ ಬದುಕ್ತಾ ಇದ್ದಂತಹ ಬಡವರು, ಅವರ ಪಾಲಿನ ಗತಿ ಏನು, ಅವರಿಗೆ ಪರ್ಯಾಯ ವ್ಯವಸ್ಥೆ ಏನು, ಇದ ಕಾರಣಕ್ಕಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಜಟಾಪಟಿ, ಅಭಿಪ್ರಾಯಗಳೇನಿದೆ? ಇದೇ ಇವತ್ತಿನ ವಿಶೇಷ. ಫುಟ್ಪಾತ್ ತೆರವು, ಬದುಕು ಬೀದಿ ಪಾಲು. ರಾಜಧಾನಿ ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಇಷ್ಟು ದಿನಗಳ ಕಾಲ ನಾವು ರಾಜಕಾಲುವೆ ಒತ್ತುವರಿ, ಸರ್ಕಾರಿ ಜಾಗಗಳ ಒತ್ತುವರಿ ಮಾಡದವರ ವಿರುದ್ಧ ಕ್ರಮಕ್ಕೆ ಅಧಿಕಾರಿಗಳು ಮತ್ತು ಸ್ಥಳೀಯ ಆಡಳಿತ ಎಲ್ಲ ಮುಂದಾಗ್ತಾ ಇತ್ತು. ಇದೀಗ ಒನ್ಸ್ ಅಗೇನ್ ಫುಟ್ಪಾತ್ ತೆರವು ಮಾಡಿದವರ ವಿರುದ್ಧ ಕ್ರಮಕ್ಕೆ ಅಂತ ಸರ್ಕಾರ ಅದಕ್ಕೆ ಸಮಜಾಯಿಷಿ ಕೊಟ್ಟು ಒತ್ತುವರಿ ತೆರವು ಕಾರ್ಯವನ್ನು ಮಾಡ್ತಾ ಇದೆ. ಬೆಂಗಳೂರಿನಾದ್ಯಂತ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೊಟ್ಟಂತಹ ಗಡುವು ಮುಕ್ತಾಯವಾದ ಹಿನ್ನೆಲೆ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಫುಟ್ಪಾತ್ ಮೇಲಿದ್ದಂತಹ ಅಂಗಡಿ ಬೋರ್ಡ್ಗಳ ತೆರವು ಆಗ್ತಾ ಇರೋದು. ಈ GBA ಸಿಬ್ಬಂದಿ ಈ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಆಗ್ತಾ ಇರೋದು ಇದು. ಅಂದರೆ ಜುಲೈ 1ನೇ ತಾರೀಕು ಒಂದು ಘೋಷಣೆಯನ್ನು ಮಾಡಿಕೊಂಡಿದ್ರು, ಸುರಕ್ಷಿತ ಪಾದಾಚಾರಿ ಮಾರ್ಗ ಅಭಿಯಾನ ಅಂತ. ಈ ಅಭಿಯಾನದ ಭಾಗವಾಗಿ ತಿಂಗಳ ಮೊದಲ ದಿನವೇ ಇಂಥದ್ದೊಂದು ಕೆಲಸ ಶುರುವಾಗಿದೆ. ಪ್ರಮುಖ ರಸ್ತೆಗಳು, ಪ್ರಮುಖ ವಲಯಗಳು, ಜನಸಂದಣಿ ದಟ್ಟವಿರುವಂತಹ ಪ್ರದೇಶಗಳಲ್ಲಿ ಏನು ಒತ್ತುವರಿಯಾಗಿತ್ತು ಅದೆಲ್ಲವನ್ನು ಕೂಡ ನಾವು ತೆರವು ಮಾಡ್ತೀವಿ ಅಂತ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ, ಅದು ಮೆಜೆಸ್ಟಿಕ್, ಶಿವಾಜಿನಗರ, ಗಾಂಧಿನಗರ, ಚಿಕ್ಕಪೇಟೆ, ಚಾಮರಾಜಪೇಟೆ, MG ರೋಡ್, ಇಂದಿರಾನಗರ, ಜಯನಗರ, ಬಸವನಗುಡಿ, ಹೊರಮಾವು, ತಣಿಸಂದ್ರ, ಯಲಹಂಕ, ಹೊರವರ್ತುಲ ರಸ್ತೆ, ಹಳೆ ಮದ್ರಾಸ್ ರೋಡ್, ಸರ್ಜಾಪುರ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅಧಿಕಾರಿಗಳೆಲ್ಲ ಬಂದರು. ನಮಗೆ ಯಾವುದೇ ಮಾಹಿತಿ ಇರಲಿಲ್ಲ, ಅವಕಾಶವನ್ನು ಕೊಟ್ಟಿಲ್ಲ, ಹೀಗೆ ಪರಿಸ್ಥಿತಿ ಆದರೆ ನಾವು ಜೀವನವನ್ನು ಎಲ್ಲಿ ಕಟ್ಕೊಳ್ಳೋದು ಅಂತ ಸಹಜವಾಗಿ ಬೀದಿ ಬದಿ ವ್ಯಾಪಾರಸ್ಥರೆಲ್ಲ ಹೇಳ್ತಾ ಇದ್ದಾರೆ. ಏಕಾಏಕಿಯಾಗಿ ಬಂದು ಅಂಗಡಿಗಳನ್ನು ಈ ರೀತಿಯಾಗಿ ತೆರವು ಮಾಡಿದರೆ ನಮಗೊಂದು ಪರ್ಯಾಯ ಮಾರ್ಗವಿಲ್ಲ, ಇದನ್ನೇ ಬದುಕು ಅಂತ ನಾವು ನಂಬಿದ್ದೇವೆ, ಇದರಿಂದಲೇ ಹೊಟ್ಟೆ ನಡೆಯುತ್ತೆ, ಜೀವನ ನಡೆಯುತ್ತೆ, 3 ಹೊತ್ತು ಊಟ ಮಾಡ್ತೀವಿ. ಆದರೆ ಹೀಗೆ ಏಕಾಏಕಿಯಾಗಿ ತೆರವು ಮಾಡಿದರೆ ಏನು ಪರಿಸ್ಥಿತಿ ಎನ್ನುವಂತಹ ಆಕ್ರೋಶ ಇದೀಗ ಬೀದಿ ಬದಿ ವ್ಯಾಪಾರಿಗಳಿಂದ. ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದರೆ, ಲೈಸೆನ್ಸ್ಗಳ ರದ್ದತಿಗೆ ಮುಂದಾಗ್ತಿದ್ದಾರೆ, ದಂಡವನ್ನು ವಿಧಿಸಲಾಗ್ತಾ ಇದೆ, ಮಾರ್ಷಲ್ಸ್ಗಳನ್ನು ನಿಯೋಜನೆ ಮಾಡಲಾಗಿದೆ 24x7 ಅದರ ಕಣ್ಗಾವಲು ವ್ಯವಸ್ಥೆಯ ಭಾಗವಾಗಿ. ಮತ್ತೊಂದು ಕಡೆ ಅಭಿವೃದ್ಧಿ ಯೋಜನೆಯ ಪರವಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಇದೀಗ GBA ಅಥವಾ ತೆರವು ಮಾಡ್ತಾ ಇರುವಂತಹವರ ಸಮರ್ಥನೆ. ನಾನು ಅವಾಗಲೇ ಹೇಳಿದೆ, ಇದನ್ನು ತೆರವು ಮಾಡ್ತಾ ಇರುವವರ ಪರವಾಗಿರುವವರ ವಾದ ಏನು ಅಂತ ಹೇಳಿದರೆ,
ನಮಗೆ ಓಡಾಟಕ್ಕೆ ಸುಗಮವಾಗುತ್ತೆ, ಇದರಿಂದ ಅಪಘಾತಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಪಾದಾಚಾರಿ ಮಾರ್ಗ ಸಂಪೂರ್ಣವಾಗಿ ಓಪನ್ ಆಗಿದ್ದರೆ, ಯಾವುದೇ ಅಂಗಡಿ ಮುಂಗಟ್ಟುಗಳು ಇಲ್ಲದೆ ಹೋಗಿದ್ರೆ ನಮಗೆ ಓಡಾಡೋದಕ್ಕೆಲ್ಲ ಅನುಕೂಲ ಆಗುತ್ತೆ, ರಸ್ತೆ ಮೇಲೆ ಓಡಾಟ ಮಾಡೋದಿಲ್ಲ. ಹೀಗಾಗಿ ಅಪಘಾತಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಅವರ ವಾದ ಇದೆ. ಆದರೆ ಬೀದಿ ಬದಿ ವ್ಯಾಪಾರ ನಡೆಸುವವರ ಉದ್ದೇಶ ಅಥವಾ ಅವರ ವಾದ ಇರುವಂಥದ್ದು, ನಾವು ಇದನ್ನು ನಂಬಿ ಬದುಕ್ತಾ ಇದ್ದೀವಿ, ಜೀವನೋಪಾಯ ಕುಸಿತ ಆಗುತ್ತೆ, ನಮಗೆ ಪರ್ಯಾಯ ಭೂಮಿಯನ್ನು ಕೊಟ್ಟಿಲ್ಲ ಅಂತ ಅವರು ವಾದ ಮಾಡ್ತಾ ಇರೋದು. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಮಹಿಳಾ ರಾಜ್ಯಾಧ್ಯಕ್ಷರಾಗಿರುವಂಥ ಕಾವ್ಯಶ್ರೀ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಸಿ ರಂಗಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ರಂಗಸ್ವಾಮಿ ಅವರೇ. ಮತ್ತೊಂದು ಕಡೆ ಬೆಂಗಳೂರು ಪೂರ್ವ ಬೀದಿ ಬದಿ ವ್ಯಾಪಾರಿಗಳ ಸೆಲ್ನ ಅಧ್ಯಕ್ಷರಾಗಿರುವಂಥ ಸತೀಶ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾವ್ಯಶ್ರೀ ಅವರೇ, ಕೃಷ್ಣ ಬೈರೇಗೌಡರು ಬಂದ ನಂತರ ಬೆಂಗಳೂರಿನ ಮುಖ ಎಲ್ಲವೂ ಕೂಡ ಬದಲಾಗುತ್ತೆ ಅಂತ ನಿರೀಕ್ಷೆಗಳಿತ್ತು. ಇದೀಗ ಯಾರ್ಯಾರು ತರು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇದ್ದಾರೆ, ಸರಿನಾ? ಆ್ಯಕ್ಚುಲಿ ಈಗ ನೀವು ಮೊದಲೇ ಪೀಠಿಕೆ ಕೊಟ್ರಿ. ಓಕೆ. ಒಂದು ಏನಂದರೆ, ನಿಮಗೆ ಗೊತ್ತು, ಒಂದು ವಾರದ ಹಿಂದೆ ಮಾನ್ಯ ಸಚಿವರು ಏನಂತ ಕೊಟ್ಟಿದ್ರು, ಬರೀ 20% ಅಷ್ಟೇ ನಾನು ತೆರವು ಮಾಡೋದು, ಆ ರೀತಿ ಆದೇಶ ಮಾಡಿದ್ದೀನಿ ಅಂತ ಹೇಳಿದ್ರು. ಆದರೆ ಇವಾಗ ಬೆಳಗ್ಗೆಯಿಂದ ನಮಗೆ ಕಾಲ್ಗಳು ಬಂದಿರೋದು, ಕರೆಗಳು ಬಂದಿರೋದು, ಮಾಹಿತಿ ತಿಳ್ಕೊಂಡಿರೋದು 80% ಆಗ್ತಿದೆ. ಓಕೆ. ಅಷ್ಟು ಕರೆಗಳು ಬಂದಿದೆ. ನಾವು ಮುಂದಿನ ದಿನಗಳಲ್ಲಿ, ಈಗ ನಾಳೆಯಿಂದ ನಾವು ಏನು ಕ್ರಮ ಕೈಗೊಳ್ಳಬೇಕು, ಸಚಿವರ ಹತ್ರ ಏನು ಮಾತಾಡಬೇಕು, ಇದು ಅವರು ಆದೇಶ ಮಾಡಿದ್ದೇನು, ಯಾರಿಗೆ ಅಧಿಕಾರಿಗಳಿಗೆ ಇಲ್ಲಿ ಮಾಡ್ತಾ ಇರೋದೇನು, ನಾವು ಇನ್ನು ಮುಂದೆ ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ ಸರ್. ಏನು ಆದೇಶ ಮಾಡಿದ್ರು ಸಚಿವರು ಈ ವಿಚಾರದ ಬಗ್ಗೆ? ಅಲ್ಲ, ಅವ್ರು ಹೇಳಿದ್ದು ನಾವು ಇದು ಏನು ID ಕಾರ್ಡ್ ಇರೋರು ಇಲ್ಲದೆ ಹೋದವರು ಎಲ್ಲರೂ ವ್ಯಾಪಾರಿಗಳೇ, ನಾವು ಅವ್ರನ್ನೂ ಗಮನ ಇಟ್ಕೋತೀವಿ. ಪಾದಾಚಾರಿಗಳು ಓಡಾಡೋದು ಮೂಲಭೂತ ಹಕ್ಕು, ಅದು ಸೌಕರ್ಯ ಮಾಡ್ತೀವಿ. ನಮ್ಮ ಮೇಜರ್ ಏನೋ ಯಾರು ಎಕ್ಸ್ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅವ್ರನ್ನ ತೆರವು ಮಾಡ್ತೀವಿ. ಮತ್ತು ಡೆಡ್ಡಾಗಿ ಯಾವುದು ವ್ಯಾಪಾರ ಮಾಡ್ದೇ ನಿಷ್ಕ್ರಿಯವಾಗಿ ಇದೆ ಬಂಡಿಗಳು, ಆ ಥರದ್ದು ತೆರವು ಮಾಡಿಸ್ತೀವಿ. ಮತ್ತು ಮೇಜರು ವೆಹಿಕಲ್ಗಳನ್ನ ತೆರವು ಮಾಡಿಸ್ತೀವಿ ಅಂತ ಹೇಳಿದ್ದು. ಈಗ ಮೇಯ್ನು ಬರ್ತಾ ಇರೋ ವಿಷಯ ಏನು, ಎಲ್ಲ ಕಡೆ ಥ್ರೋಟ್, ಈಗ ರಾಜರಾಜೇಶ್ವರಿ ಏರಿಯಾ ಬಂತು, ಪೂರ್ಣ ಪ್ರಮಾಣದಲ್ಲಿ ರಾಜರಾಜೇಶ್ವರಿ ಪೂರ್ತಿ ಹೇಳಿದ್ದಾರೆ. ಮಲ್ಲೇಶ್ವರಮಲ್ಲಿ ಹೇಳಿದ್ದಾರೆ. 3 ಗಂಟೆಗೆ ವಿಜಯನಗರದಿಂದ ಕಾಲ್ ಬಂದಿದೆ, ಎಲ್ಲ ಕಡೆಯಿಂದನೂ ಹೇಳಿದ್ದಾರೆ. ಈಗ ಮುಂದಿನ ರೀತಿ ಈಗ ನಡೀತಾ ಇರೋದು, ಅವರು ನೋಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಏನೇನು ನಡೀತಿದೆ ಅಂತ. ಮುಂದಿನ ರೀತಿ ನಮ್ಮ ಮಾನ್ಯ ಸಚಿವರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಕಾಯ್ತೀವಿ ಸರ್. ಓಕೆ. ಅಂದ್ರೆ ಅವರು ಹೇಳಿದ್ದು ಕೇವಲ 20%, ಈಗ ಆಗ್ತಿರೋದು 80% ನಿಮ್ಮ ವಾದ. ಹೌದು. ಎಲ್ಲೆಲ್ಲಿ ಆಗ್ತಿದೆ 80%? ವಿಜಯನಗರದಿಂದ ಪೂರ್ತಿ ಎಲ್ಲ ತೆರವು ಮಾಡಬೇಕು ಅಂತ ಬಂದಿದೆ, ಸರ್ವಿಸ್ ರೋಡ್ ಪೂರ್ತಿ. ಓಕೆ. ರಾಜರಾಜೇಶ್ವರಿ ಬಂದಿದೆ, ಮಲ್ಲೇಶ್ವರಂ ಬಂದಿದೆ, ಯಲಹಂಕ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಮೇಜರ್ ವೇ ಅಂತ ಏನಿಲ್ಲ, ದಾರಿಗಳಂತ ಏನಿಲ್ಲ ಸರ್, ಮೇನ್ ಹೈವೇ ಅಂತ ಏನಿಲ್ಲ, ಎಲ್ಲ ಕಡೆ ಪೂರ್ತಿ ಏರಿಯಾ ಪೂರ್ತಿ ಆಗ್ತಿದೆ. ಓಕೆ, ಬರ್ತೀನಿ ಮೇಡಮ್, ಮಾತಾಡಿಸ್ತೀನಿ. ಮತ್ತೊಬ್ಬ ಅತಿಥಿ ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ. ಎಸ್, ಬರ್ತೀನಿ, ವಾಪಸ್ ನಿಮ್ಮ ಜೊತೆ ಬರ್ತೀನಿ. ಸಿ ರಂಗಸ್ವಾಮಿ ಅವರೇ, ಏನಿವರ ವಾದಗಳು ಬೀದಿ ಬದಿ ವ್ಯಾಪಾರಸ್ಥರದು? ಬೀದಿ ಬದಿ ವ್ಯಾಪಾರಿಗಳಿಗೆ ಸುಪ್ರೀಂ ಕೋರ್ಟು 19ನೇ ತಾರೀಕು ಘೋಷಣೆ ಮಾಡೋದು 2016ರಲ್ಲಿ. ಫುಟ್ಪಾತಲ್ಲಿ ತಂದೆ ಮಗ ಹೋಗಬೇಕಾದ್ರೆ ಅದು ಲಾರಿ ಗುದ್ಕೊಂಡು ಹೋಗ್ತು, ಅಪಘಾತ ಆಯಿತು, ಡೆತ್ ಆದರೂ ಅವ್ರ ಫ್ಯಾಮಿಲಿ ಸುಪ್ರೀಂ ಕೋರ್ಟಲ್ಲಿ ಆ ವಕೀಲ ಮುಖಾಂತರವಾಗಿ 10 ವರ್ಷ ನ್ಯಾಯವಾದ ವಿಧಗಳು ಬಂದು ನಿನ್ನೆ ರಿಲೀಸ್ ಆಯಿತು. ಆ ಸುಪ್ರೀಂ ಕೋರ್ಟಲ್ಲಿ ಏನು ಆದೇಶ ಕೊಟ್ಟಿರ್ತಕ್ಕಂಥದ್ದು, ಅಂಗಡಿ ಮಾಲೀಕರು ಡೆತ್ ಆಗಿರ್ತಕ್ಕಂಥ ಗಾಡಿ, ವೆಂಡಿಂಗ್ ಗಾಡಿಗಳು ಅಂದರೆ ಸ್ಟ್ರೀಟ್ ವೆಂಡರ್ಸ್ ಅಲ್ಲ, ದೊಡ್ಡ ದೊಡ್ಡ ಗಾಡಿಗಳು, ಟ್ರ್ಯಾಕು, ಲಾರು, ಇಂಥ ಗಾಡಿಗಳನ್ನು ತೆರವುಗೊಳಿಸಬೇಕು ಅಂತೇಳಿ ಸ್ಪಷ್ಟತೆಗೆ ಕೊಟ್ಟಿರ್ತಕ್ಕಂಥದ್ದು. ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಪ್ರೀಂ ಕೋರ್ಟು ಅವರಿಗೆ ಒಂದು ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಹೊರತು ಇವರು ಏಕಾಏಕಿಗೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ, GBA ಅಧಿಕಾರಿಗಳ ನಿರ್ಲಕ್ಷ್ಯಗಳಿಂದ ಮಾಹಿತಿ ಸರಿಯಾಗಿ ಸಚಿವರಿಗೆ ಗಮನ ಕೊಡಬೇಕು. ಓಕೆ. ಇದು ಎಲ್ಲಿ ಮಿಸ್ಟೇಕ್ ಇದೆ, ಇವಾಗ ಒಬ್ಬ ಕಮಿಷನರ್
ಒಬ್ಬ ಹುದ್ದೆಯಲ್ಲಿರ್ತಕ್ಕಂಥವರು ಪರಿಹಾರ ಅದು ವ್ಯವಸ್ಥಿತವಾಗಿ ಆ್ಯಕ್ಟ್ ಪ್ರಕಾರವಾಗಿ ಸ್ಟ್ರೀಟ್ ವೆಂಡರ್ ಆ್ಯಕ್ಟಲ್ಲಿ ಏನು ಹೇಳುತ್ತೆ, ಬೀದಿ ಬದಿ ವ್ಯಾಪಾರಿಗಳಿಗೆ 27/3133 ಇಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಪರಿಹಾರ ವ್ಯವಸ್ಥೆ ಮಾಡ್ಕೊಂಡು ತೆರವುಗೊಳಿಸಬಾರ್ದು ಅಂತ ಸ್ಪಷ್ಟತೆ ಹೇಳುತ್ತೆ. ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಪರಿಹಾರ ವ್ಯವಸ್ಥೆ ಮಾಡಿಕೊಡೋದು ಎತ್ತಂಗಡಿ ಮಾಡೋಕ್ಕೆ ಬರೋದಿಲ್ಲ. ಇವಾಗ ಇವ್ರು ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ಆದೇಶ ಆಗಿದೆ, ನಾವೆಲ್ಲರೂ ತೆರವುಗೊಳಿಸ್ಬೇಕು. ನಾನು ಸುಮಾರು ಈಗಾಗಲೇ ಎಲ್ಲರಿಗೂ ಮನವಿಗಳನ್ನು ಕೊಟ್ಟಿದ್ದೀನಿ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಏನೇನು ವಿವರಗಳು ತಿಳಿಸ್ಬೇಕು ಎಲ್ಲ ತಿಳಿಸಿದ್ದೀನಿ. ನಾನು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ಸುಮಾರು ಹೈಕೋರ್ಟ್ಗೂ ರಿಟ್ ಹಾಕಿದ್ದೀನಿ, ಹೈಕೋರ್ಟಲ್ಲೂ ಆಗಿದೆ. ಈಗಾಗಲೇ ನಾನು ಸುಮಾರು ಹೈಕೋರ್ಟ್ಗೂ ಈಗಾಗಲೇ ಇವತ್ತೆಲ್ಲ ಅದೇ ಕೆಲಸ ನಮ್ಮದು, ಏನೇನು ಮಾಡಬೇಕು ಈಗಾಗಲೇ ನಾನು ಸಂಪೂರ್ಣವಾಗಿ ಅಫ್ರೇಡ್ ಮಾಡಿದ್ದೀನಿ. ಒಂದು ಉದಾಹರಣೆ, ನಮ್ಮ 5 GBA ವ್ಯಾಪ್ತಿಯ ಆಯುಕ್ತರುಗಳು ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಟೌನ್ ಟ್ರೆಂಡಿಂಗ್ ಕಮಿಟಿ, ಹೌದು, ಈಗ ದಿಲ್ಲಿಲಿ ಒಂದು ಆದೇಶ ಆಗಿದೆ. ಏಪ್ರಿಲ್ 24 ಆ್ಯಂಡ್ 29ರಲ್ಲಿ ಸ್ಪಷ್ಟತವಾಗಿ ಇದೇ ರೀತಿ ದಿಲ್ಲಿಲಿ ಸರ್ಕಾರ ಇವಾಗ ಮೊನ್ನೆ ನಡೆದಿರ್ತಕ್ಕಂಥದ್ದು, ಹೋದ ವರ್ಷದಲ್ಲ, ಈ ಏಪ್ರಿಲ್ ನಡೆದಿರ್ತಕ್ಕಂಥದ್ದು, ಬರೀ 1 ತಿಂಗಳಾಗಿದೆ. ಅವ್ರೇನು ಮಾಡಿದರು, ಸೇಮ್ ಇದೇ ಥರ ಏನು ಮಾಡೋದು, ದಿಲ್ಲಿಲಿ ಫುಲ್ ಫುಟ್ಪಾತ್ ಎಲ್ಲ ಕ್ಲಿಯರ್ ಮಾಡಿಸಿದ್ರು. ಓಡಾಡೋಕ್ಕೆ ತೊಂದರೆ ಆಗುತ್ತೆ, ಮತ್ತೊಂದಾಗತ್ತೆ. ಅಲ್ಲಿರ್ತಕ್ಕಂಥ ಸ್ಟ್ರೀಟ್ ವೆಂಡರ್ಸ್ ಏನಿದೆ ಅವರೆಲ್ಲ ಸುಪ್ರೀಂ ಕೋರ್ಟ್ ಹೋದರು. ಸುಪ್ರೀಂ ಕೋರ್ಟ್ ಹೋದಾಗ ಅಲ್ಲಿ ಆದೇಶ ಬಂತು. ಏನಂತ ಬಂತು, ಸುಪ್ರೀಂ ಕೋರ್ಟ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಯಥಾಸ್ಥಿತಿ ಕಾಪಾಡಬೇಕು. ದಿ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಓಕೆ, ಪ್ರತಿ ಒಬ್ಬ ಬೀದಿ ಬದಿ ವ್ಯಾಪಾರಿಗಳನ್ನು ಆ ವ್ಯಾಪ್ತಿಯಲ್ಲಿ ಟೌನ್ ಟ್ರೆಂಡಿಂಗ್ ಕಮಿಟಿ ಮುಖಾಂತರವಾಗಿ ಸುಪ್ರೀಂ ಕೋರ್ಟಲ್ಲಿ ಅದನ್ನು ಒಂದು ಆರ್ಡರ್ ಸೇರಿಸಿದ್ರು. ಚಂದ್ರಶೇಖರ್ ಮಾಲಿಕ್ ಸಿಂಗ್ ಆ್ಯಂಡ್ ಅರ್ವಿ ಸ್ಟೇಟ್ ಯೂತ್ ಚಂದ್ರಶೇಖರ್ ಅಂತೇಳಿ. ಓಕೆ, ಇದೊಂದು ಒಂದು ರೆಕಾರ್ಡಿಂಗು ಕಳಿಸ್ತು. ಇದನ್ನು ಏನು ಮಾಡಬೇಕು ಅಂದರೆ ನಮ್ಮ IS ಆಫೀಸರ್ಗಳು ಈ ಮುನ್ಸಿಪಾಲ್ಟಿ ಬರ್ತಕ್ಕ ಅವ್ರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಸರ್ಕಾರ ಕೊಟ್ಟಿಲ್ಲ, ಎಲ್ಲ ಮುನ್ಸಿಪಾಲ್ಟಿ ಸೇರಿಸ್ಕೊಟ್ಬಿಟ್ಟಿದ್ದಾರೆ. ಓಕೆ, ಯಾವ್ಯಾವ ಮುನ್ಸಿಪಾಲ್ಟಿಲಿ ಫುಟ್ಪಾತ್ಗಳಿದೆ ಅದು ಆದೇಶದ ಪೂರ್ವವಾಗಿ ಅದು ತೆಗೆಸ್ಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು. ಅದು ಈ ಡೆತ್ ಆಗಿದ್ದ ಕೇಸ್ ಬಂತಲ್ಲ, ಇವ್ರೇನು ಮಾಡಿದ್ರು, ಈ ಮುನ್ಸಿಪಾಲ್ಟಿಯವರು ಈ ಟೌನ್ ಟ್ರೆಂಡಿಂಗ್ ಕಮಿಟಿ ಗಮನಕ್ಕೆ ಬರದಲೆ, ನಮ್ಮ ಸ್ಟ್ರೀಟ್ ವೆಂಡ್ ಗಮನಕ್ಕೆ ಬರದಲೆ ಟೌನ್ ಟ್ರೆಂಡಿಂಗ್ ಕಮಿಟಿಗೆ ಇವ್ರು ಏಕಾಏಕಿ ಒಂದು ಮಾಹಿತಿ ಇದನ್ನ ಸರ್ಕಾರದ ಮೇಲೆ ಸಚಿವರಿಗೆ ಗಮನಕ್ಕೆ ಸರಿಯಾಗಿ ಕೊಡದ ರೀತಿಯಲ್ಲಿ ಇದು ಏನಾಯಿತು, ಬೀದಿ ಬದಿ ಎಫೆಕ್ಟ್ ಆಯಿತು. ನಾನು ಸಹಿತ ಸಚಿವರು, ನಗರಾಭಿವೃದ್ಧಿ ಸಚಿವರು ಈಗಾಗಲೇ ನಿನ್ನೆ ಸಂಜೆ ಈಗಾಗಲೇ ಕಮಿಷನರ್ಗೆ ಏನು ನಾವು ತಲುಪಿಸ್ಬೇಕೋ ತಲುಪಿಸಿದ್ದೀವಿ, ಸಚಿವರಿಗೇನೆ ಮಾಹಿತಿ ವರದಿ ಹೋಗಿದೆ. ಈಗ ಅಲ್ಲಿ ಏನು ಹೇಳಿದ್ರೆ 80% ಓಕೆ, ಈ ಯಾವ ಚಿಕ್ಕ ರೋಡ್ಗಳಿದೆ ಅವೆಲ್ಲ ಏನು ತೊಂದರೆ ಇಲ್ಲ. ಬಟ್ ನೀವು ಸುಪ್ರೀಂ ಕೋರ್ಟ್ ಬೇರೆ ಬೇರೆ ತೀರ್ಪುಗಳನ್ನು ಹೇಳ್ತಾ ಇದ್ದೀರಿ ಸರ್. ಇದೇ ಕೋರ್ಟ್ ಹೇಳುತ್ತೆ ಫುಟ್ಪಾತ್ ಅನ್ನೋದು ಪಾದಾಚಾರಿಗಳಿಗೆ ಸೀಮಿತವಾಗಿದ್ದು, ಅದನ್ನು ಅತಿಕ್ರಮಣ ಮಾಡುವಂತಹ ಹಕ್ಕು ಯಾರಿಗೂ ಕೂಡ ಇಲ್ಲ ಅಂತ ಅನೇಕ ಬಾರಿ ಹೈಕೋರ್ಟ್ ಅಭಿಪ್ರಾಯ. ಇಲ್ಲಿ ನೋಡಿ, ಸುಪ್ರೀಂ ಕೋರ್ಟಲ್ಲಿ ಏನಂತ ಹೇಳಿದೆ ಅಂದರೆ, ಸ್ಟ್ರೀಟ್ ವೆಂಡರ್ಸ್ ಎಲ್ಲೂ ಫುಟ್ಪಾತ್ ತೆರವುಗೊಳಿಸು ಅಂತ ಹೇಳಿದೆ ಅಷ್ಟೇ. ಜನರು ಗ್ರಾಹಕರಿಗೆ ಓಡಾಡಬೇಕು, ಅವರನ್ನ ಯಥಾಸ್ಥಿತಿ ಕಾಪಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸ್ಟ್ರೀಟ್ ವೆಂಡರ್ ತೆಗಿಸ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ಓಕೆನಾ? ಇದನ್ನು ಮಾಹಿತಿ ಕರೆಕ್ಟಾಗಿ ಸಂಪೂರ್ಣವಾಗಿ ಆ ಸುಪ್ರೀಂ ಕೋರ್ಟ್ ದಾಖಲೆಗಳನ್ನು ತೆಗೆದುಕೊಂಡು ಅದು ಸಂಪೂರ್ಣವಾಗಿ ವಿವರಗಳನ್ನು ಸಚಿವರಿಗೆ ತಿಳಿಸ್ಬೇಕು. ಓಕೆ, ಇದು ಯಾರು ತಪ್ಪು? ಕುಂತಿರ್ತಕ್ಕಂಥ ಕಮಿಷನರ್ ತಪ್ಪು. ಎಸ್ ಸರ್, ಬರ್ತೀನಿ. ಮತ್ತೊಬ್ಬ ಅತಿಥಿ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಕೇಶವಮೂರ್ತಿ ಅಂತ, ರಾಜ್ಯಾಧ್ಯಕ್ಷರು, ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಸಂಘದವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ಕಾರದ ಕ್ರಮ ಸರಿ ಇಲ್ವಾ? ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಸರ್? ಸರ್, ಖಂಡಿತವಾಗ್ಲೂ ಸರ್ಕಾರ ಮಾಡ್ತಾ ಇರೋದು ಇವತ್ತು ಬೀದಿ ವ್ಯಾಪಾರಿಗಳಿಗೆ ಕರಾಳ ದಿನ ಅಂತಾನೆ ಇವತ್ತು ಹೇಳೋಕೆ ಬಯಸ್ತೀನಿ. 1ನೇ ತಾರೀಕು ಇವತ್ತು ಸರ್ಕಾರ ಏನು ಮಾಡೋಕೆ ಹೊರಟಿದೆ. ಇವತ್ತು ತಾವು ಹೇಳ್ತಿದ್ದೀರಿ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿ ಅಂತ. ಯಾಕೆ ಕೊಟ್ಟು ಆರ್ಡರ್ ಇದೆ ನಿಮಗೆ? ಈಗ ರಂಗಸ್ವಾಮಿ ಹೇಳಿದ್ರು ಕರೆಕ್ಟ್ ಇದೆ. ಅದು 2015 ಕಾಯ್ದೆ ಪ್ರಕಾರ ಅವ್ರಿಗೆ ಆಗಿರೋದು ಫುಟ್ಪಾತ್ ಎಂಕ್ರೋಚ್ಮೆಂಟ್ ತೆಗಿದೆ ಅಂತ, ಬೀದಿ ವ್ಯಾಪಾರಿ ತೆರವುಗೊಳಿಸು ಅಂತ ಹೇಳಿಲ್ವಲ್ಲ. ಯಾವ ಸರ್ಕಾರ ಹೇಳಿದೆ? ಆ ಮಿನಿಸ್ಟ್ರಿ ಬರೀ ಇವ್ರು ಹೇಳಿದ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಖಂಡಿತವಾಗ್ಲೂ ಎಲ್ಲ ಗಾಡಿನ ತೆಗೀರಿ. ಇವ್ರು ತಲೆಯಲ್ಲಿರೋದು ಒಂದೇ, ಫುಟ್ಪಾತ್ನ ಎಂಕ್ರೋಚ್ಮೆಂಟ್ ತೆಗಿ ಅಂತ ಹೇಳ್ತಿದ್ರೆ ಇವ್ರು ಎಲ್ಲ ಗಾಡಿಗಳು ತೆಗೆದುಬಿಡಿ. ಫುಟ್ಪಾತಲ್ಲಿರೋದು, ರೋಡಲ್ಲಿರೋದು ಎಲ್ಲ ತೆಗಿಬೇಕು, ಕ್ಲಿಯರ್ ಆಗಬೇಕು. ಇವ್ರಿಗೆ ಇದು ಮೆಂಟಲ್ ಇವ್ರು ಫಿಕ್ಸ್ ಆಗಿದ್ದಾರೆ ಇವರು ಸರ್ಕಾರದವರು. ಕಮಿಷನರ್ ಆಗಿರ್ಬೋದು, ಮತ್ತೊಬ್ಬರು ಎಲ್ಲರೂ ಅದನ್ನೇ ಕೆಲಸ ಮಾಡ್ತಿದ್ದಾರೆ. ಈಗ ಏನಾಗಬೇಕು, ಈಗ ಪೊಲೀಸ್ ಇಲಾಖೆ ಸಮಸ್ಯೆ ಇರಲಿಲ್ಲ, BBMP ದೊಡ್ಡ ಸಮಸ್ಯೆ ಇದೆ. ಈಗ ಏನಾಗಿದೆ, ಗಾಡಿಗಳು ಆಕ್ಟ್ ಪ್ರಕಾರ ನಮಗೆ ವೆಂಡಿಂಗ್ ಜೂನ್ ಮಾಡಿಕೊಡ್ಬೇಕಿತ್ತಲ್ಲ ಅವರು. ನಾವು ಆಯ್ತು ಫುಟ್ಪಾತ್ ಎಂಕ್ರೋಚ್ಮೆಂಟ್ ತೆಗಿಬೇಕಾ, ನಾವು ತೆಗಿಯೋಕೆ ರೆಡಿ ಇದ್ದೀವಿ. ಕಡಿಯೋದಕ್ಕೆ ನಾವು ಅದರಲ್ಲಿ ಗೊಂದಲನೆ ಮಾಡಿಲ್ವಲ್ಲ. ನಾವು ತೆಗಿಯಲ್ಲ ಅಂತ ಎಲ್ಲ ವಾದ ಮಾಡಿದ್ದೀವ, ತೋರಿಸಿ ಎಲ್ಲಾದರೂ ನೋಡೋಣ. ಆದರೆ ಇವರೇನು ಎಂಕ್ರೋಚ್ಮೆಂಟ್ ಹೆಸರಲ್ಲಿ ಬೀದಿ ವ್ಯಾಪಾರಿ ಒಕ್ಕಲಿಗೆ ಬೆಳೆಸಬೇಕು.
ಇದು ಮುಖ್ಯ ಉದ್ದೇಶ ಇದೆ ಅವ್ರದ್ದು. ಇದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಇವತ್ತು ಜಂಟಿ ಸಮಿತಿ ಅಂತ ಒಂದಾಗಿದೆ, ಬೆಂಗಳೂರು 15 ಸಂಘಟನೆ ಇದೆ, ಅದ್ರಲ್ಲಿ 9 ಸಂಘಟನೆಗಳು ಇವತ್ತು ನಾವು ಒಂದಾಗಿ ನೆಕ್ಸ್ಟ್ ಇದೇ ತಿಂಗಳಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಬೆಂಗಳೂರು ಬಂದ್ ಮಾಡೋಂಥ ಕೆಲಸ ನಾವು ಮಾಡ್ತಿದ್ದೀವಿ. ಇದನ್ನು ಸುಮ್ಮನೆ ಕೂತ್ಕೊಂಡ್ರೆ ಸರ್ಕಾರ ನಮಗೇನು ಹೊಣೆ ಆಗ್ತಾ ಇಲ್ಲ. ಇವತ್ತು ಕರಾಳ ದಿನ ಆಗಿದೆ ಬೀದಿ ವ್ಯಾಪಾರಿಗಳಿಗೆ, ಇದು ಕೇಳೋರು ಯಾರು ಗತಿ ಇಲ್ಲ ಅಂತ. ಬೀದಿ ಬದಿ ವ್ಯಾಪಾರಿಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಸಾರ್ವಜನಿಕರ ಆಪಾದನೆ ಇದೆ. ಸಾರ್ವಜನಿಕರಿಗೆ ಹೆಂಗ್ ಸರ್ ಇದೆ? ಇವತ್ತು ಮೂಲಸೌಕರ್ಯ ಎಲ್ಲರಿಗೂ ಬೇಕಲ್ವಾ? ಇವತ್ತು ಒಂದು ಬಾತ್ರೂಮ್ ಬೇಕು, ಮಾರ್ಕೆಟ್ ಬೇಕು, ಅಥವಾ ಒಂದು ರೋಡ್ ಬೇಕು, ಮತ್ತೆ ಎಲ್ಲ ಈಗ ಎಲ್ಲ BBMP ಎಲ್ಲ ಆಗುತ್ತಲ್ಲ ನಿಮ್ಗೆ. ರೋಡ್ ಬೇಕು, ಲೈಟ್ ಬೇಕು, ಎಲ್ಲ ಬೇಕು. ಒಂದು ಮಾರ್ಕೆಟ್ ಬೇಡವಾ? ಒಂದು ವೆಂಡಿಂಗ್ ಜೂನ್ ಬೇಡವಾ? ಅದನ್ನ ಯಾರು ಕೇಳೋದು ಬೇಡವಾ? ಅದಕ್ಕೆ ಸರ್ಕಾರ ನಮಗೆಲ್ಲ ಓಟ್ ಬೇಕು. ಈಗ ಸ್ಲಮ್ಮರ್ ಇರೋರು ಬಂದು ಓಟ್ ಹಾಕ್ತಾರೆ, ಇಲ್ಲ ಮಾರ್ಕೆಟ್ ಅವರು ಬಂದು ಹಾಕ್ತಾರೆ, ಆಫೀಸರ್ 40 ಫ್ಲೋರ್ 30 ಫ್ಲೋರ್ ಅಪಾರ್ಟ್ಮೆಂಟ್ ಇಟ್ಕೊಂಡು ಓಟ್ ಹಾಕ್ತಾರೆ. ಬಂದು ಬೀದಿ ವ್ಯಾಪಾರ ಓಟ್ ಬೇಕು. ನಮ್ದು ನಾವು ಟ್ಯಾಕ್ಸ್ ಕಟ್ಟಲ್ವಾ? ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ವಾ? ಈ ದೇಶದ ಪ್ರಜೆ ಅಲ್ವಾ ನಾವು? ಈಗ ಮಾರುಕಟ್ಟೆಗಾಗಿ ಸಪರೇಟ್ ಆದಂತಹ ಜಾಗ ಇಲ್ವಾ ಮಾರಾಟ ಮಾಡೋದಕ್ಕೆ? ಮಾಡ್ಕೊಡಿ. ಸರ್ಕಾರ ಈಗ ನೋಡಿ, ಇದು ಎತ್ತಬೇಕು ಅಂತ ಮಾತ್ರ ಹೇಳ್ತಿದಾರಲ್ಲ, ಮಾರ್ಕೆಟ್ ಮಾಡ್ಕೊಡಿ. ಎಷ್ಟೋ ಮಾರ್ಕೆಟ್ಗಳಿದೆ, ಬಿದ್ದೋಗಿದೆ ಎಲ್ಲ ಮಾರ್ಕೆಟ್, ಮಾಡ್ಕೊಡಿ. ಅಥವಾ ವೆಂಡಿಂಗ್ ಜೂನ್ ಮಾಡ್ಕೊಡಿ. ನಾವು ಬೇಡ ಅಂತ ಹೇಳಿದೀವ? ಗಾಡಿ ತೆಗಿತೀವಿ, ವೆಂಡಿಂಗ್ ಜೂನ್ ಮಾಡ್ಕೊಡಿ. ಈಗ ನೋಡಿ, KR ಪುರಮಲ್ಲಿ IT ಗೇಟಲ್ಲಿ ಈಗ ನಾವು 1 ಕಿಲೋಮೀಟರ್ಗೆ ಅವರು ಟೆಂಡರ್ ಕೊಟ್ಟಿದ್ದಾರೆ. ಏನು BBMP GBA ಕಮಿಷನರು ಟೆಂಡರ್ ಕೊಟ್ಟು 30 ರೂಪಾಯಿ 40 ರೂಪಾಯಿ ಕಮ್ಮಿ ಒಂದು ದಿವಸಕ್ಕೆ ಸುಂಕ ತಗೋದಿದ್ದಾರೆ. ಆ ಥರ ಮಾಡ್ಕೊಡಿ. ನಾವು ಕಟ್ಟಕ್ಕೆ ರೆಡಿ ಇದೀವಲ್ಲ, ನಾವೇನು ತಗೊಳ್ಳಿ ಮಾಡ್ತಾ ಇಲ್ಲ, ತೆಗಿಯಲ್ಲ ಅಂತ. ಆಯಿತು, ನಾವು 30 ರೂಪಾಯಿ ಸಂಬಳ ಕೊಟ್ಟರೆ ಸರ್ಕಾರಕ್ಕೆ ಬರುತ್ತಲ್ಲ ಹಣ, ಅದು ನಾವು ಅದನ್ನು ಮಾಡೋಕೆ ರೆಡಿ ಇದ್ದೀವಿ. ಅದು ಕೆಲವು ಕಡೆ ಮಾರ್ಕ್ ಮಾಡಿಕೊಟ್ಟಿದ್ದಾರೆ, 6 ಅಡಿಗೆ 4 ಅಡಿ ವ್ಯಾಪಾರಿಗಳು ಮಾಡಿಕೊಟ್ಟಿದ್ದಾರೆ. ಇಲ್ಲ ಕೆಲವು ಪಕ್ಕದಲ್ಲಿ ಕೊಡಿ, ನಾವೇನು ಅದೇ ಮೇಲೆ ನೋಡ್ಬೇಕಂತ ಹೇಳಿಲ್ವಲ್ಲ ನಾವು. ಆಯ್ತು ಮಾಡ್ಕೊಡಿ. ಅದನ್ನು ಯಾಕೆ ಮಾಡ್ಕೊ ಸರ್ಕಾರ ಒಪ್ತಾ ಇಲ್ಲ ಅದಕ್ಕೆ. ಬರೀ ಸರ್ಕಾರ ತಗೊಳ್ಳಿ ಒಂದೇ ಇರೋದು, ಈ ಬೀದಿ ವ್ಯಾಪಾರಿಗಳು ತಗ್ಸ್ಬೇಕು ಅಂತ. ಈಗ ಆಗ್ತಿದೆಯಲ್ಲ 2015 ಕಾಯ್ದೆ ನಮಗೂ ಇದೆ, ನಮ್ಗೆ ನಾವು ತೆಗಿತೀವಿ, ನಮ್ಗೊಂದು ಜಾಗ ಮಾಡ್ಕೊಡಿ ಅಂತ ಇದೆಯಲ್ಲ, ನಾವು ಮಾಡ್ಕೊಡಿ, ನಾವು ಹೋಗಿ ರೆಡಿ ಇದೀವಲ್ಲ. ಓಕೆ, ಇಲ್ಲ ನಾವೇನು ಮಾಡಿ ಕೊಡ್ತಾ ಇರುವಂತಹ ಕಾರಣ ಬೆಂಗಳೂರಿನ ಸಂಚಾರ ದಟ್ಟಣೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮೇನ್ ಕಾರಣ ವ್ಯವಸ್ಥಿತವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರುವುದು, ಈ ಪಾದಾಚಾರಿ ಮಾರ್ಗ ಏನಿದೆ ಅದನ್ನ ಅತಿಕ್ರಮಣ ಮಾಡಿರೋದು ಇದಕ್ಕೆಲ್ಲ ಕಾರಣ ಆಗ್ತಾ ಇದೆ ಅಂತ. ನಾವು ಈಗ 8 ಅಡಿ ಫುಟ್ಪಾತ್ ಇದ್ರೆ, ನಮ್ದು ಹಾಕ್ಟಲ್ಲಿ 8 ಅಡಿ ಫುಟ್ಪಾತ್ ಇದೆ, ಅದಕ್ಕೆ ಮೇಲೆ ಇದ್ರೆ ಫುಟ್ಪಾತ್ ಮೇಲೆ ನಮಗೂ ಸಹ ಅವಕಾಶ ಇದೆ. ನಾವು ಫುಟ್ಪಾತ್ ಮೇಲೆ ತಕರಾರು ಮಾಡಕ್ ಬಂದೇ ಇಲ್ಲ ಬೀದಿ ವ್ಯಾಪಾರಿಗಳು. ಆಯ್ತು, ನಾವು ರೋಡಲ್ಲಿ ಹಾಕೊಳ್ತೀವಿ ಸರ್, ನಮ್ಗೆ ಜಾಗ ಮಾಡ್ಕೊಡಿ, ನೀವು ವೆಂಡಿಂಗ್ ಜೂನ್ ಮಾಡಿ, ವೆಂಡಿಂಗ್ ಜೂನ್ ಮಾಡ್ಕೊಟ್ರೆ ಫುಟ್ಪಾತ್ ಬೇಡ ಬಿಟ್ಬಿಡಿ. ಇದನ್ನ ನಾವು ಏನ್ ಮಾಡ್ತಾ ಇದೀವಿ ಇವತ್ತು? ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಫುಟ್ಪಾತ್ ಮೇಲೆ ಒಂದು ಹೆಸರು ಇಟ್ಕೊಂಡು ಬೀದಿ ವ್ಯಾಪಾರ ಎತ್ತಂಗಡಿ ಮಾಡ್ತಿದೆ. ಎಲ್ಲ ಕಡೆ ಇದೆ, ಬೆಂಗಳೂರು ಎಲ್ಲ ಕಡೆ ಆಗ್ತಾ ಇದೆ. ಇದನ್ನ ಈ ತರ ಬಿಟ್ರೆ ನಾಳೆ ಬೆಳಗ್ಗೆ ತೊಂದರೆ ಆಗುತ್ತೆ. ನಾವು ಇವತ್ತು ಸರ್ಕಾರಕ್ಕೆ ಮನವಿ ಮಾಡೋದೇನಂದ್ರೆ, ಇದು ಮುಂದೆ ನಮ್ಗೆ GBA ಬರುತ್ತೆ, ಎಲೆಕ್ಷನ್ಗಳು ಬರ್ತಾ ಇರುತ್ತೆ. ಲಾಸ್ಟ್ ಟೈಮು ಖಂಡಿತವಾಗ್ಲೂ ಇವಾಗ ತುಂಬಾ ನೀವು ಎಲ್ಲ ಸ್ಟೇಟಲ್ಲಿ ನೋಡ್ತಾ ಇದ್ರೆ, ಪಕ್ಕದಲ್ಲಿ ತಮಿಳುನಾಡು ನೋಡಿದ್ರೆ 50 ವರ್ಷ ರಾಜಕೀಯ ಮಾಡೋರು 60 ವರ್ಷ ಮಾಡಿದ್ರು, ಇವತ್ತು ಸುನಾಮಿ ಆಗಿದ್ದಾರೆ. ಅದರ ನೆಕ್ಸ್ಟ್ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಅಂತ ಹೇಳ್ತೀವಿ. 100% ಖಂಡಿತ ಕಲಿಸ್ತೀವಿ ಪಾಠ. ಅದು ಸತೀಶ್ ಅವರೇ, ಸರ್ಕಾರದ ಕೆಲ ನಿಯಮಗಳಿದೆ, ಆ ನಿಯಮಗಳ ಪ್ರಕಾರ ಬೀದಿ ಬದಿ ವ್ಯಾಪಾರಗಳು ನಡೀಬೇಕು ಅಂತ. ಬಟ್ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರಲ್ಲಿ ಬೀದಿ ಬದಿ ವ್ಯಾಪಾರ ನಡೀತಿದೆ. ಸರ್, ಈಗ ಮೊದಲನೇದಾಗಿ ಒಂದು ಪಾಯಿಂಟ್ ಹೇಳ್ತೀನಿ. ಸಮಸ್ಯೆ ಏನಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಮಸ್ಯೆ ಏನು? ಟ್ರಾಫಿಕ್ ಆಗ್ತಾಯಿದೆ, ಹಾಗಾಗಿ ವ್ಯಾಪಾರ ಮಾಡೋಕ್ಕೆ ತೊಂದರೆ ಆಗ್ತದೆ, ಜನ ಓಡಾಡೋಕ್ಕೆ ಆಗ್ತಿಲ್ಲ ಅಂತ ಸಮಸ್ಯೆ ಅಲ್ವಾ? ಟ್ರಾಫಿಕ್ ಸಮಸ್ಯೆಗೆ ಪಾರ್ಕಿಂಗ್ ವ್ಯವಸ್ಥೆ ಅಂತ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ಈ ಏರಿಯಾದಲ್ಲಿ ಪಾರ್ಕಿಂಗ್ ಮಾಡ್ಬೇಕು, ನೀವು ಇಂಥ ಜಾಗದಲ್ಲಿ ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತ ಒಂದು ವ್ಯವಸ್ಥೆ ಇದೆಯಲ್ವಾ? ಹಾಗೆ ವ್ಯಾಪಾರಿಗಳು ಎಲ್ಲೆಂದ್ರಲ್ಲಿ ವ್ಯಾಪಾರ ಮಾಡೋಕ್ಕೆ ನೀವು ಬಿಡ್ತಾ ಇಲ್ಲ. ವೆಂಡಿಂಗ್ ಝೋನ್ ಮಾಡ್ತಾ ಇದ್ದೀರಲ್ಲ, ನೀವು ಮಾಡಬೇಕಲ್ಲ, ಅದು ನಿಮ್ಮ ಕರ್ತವ್ಯ ತಾನೆ, ಅದು ನೀವು ಮಾಡ್ತಾ ಇದ್ದೀರ. ಅದನ್ನು ನೀವೆಲ್ಲೂ ಮಾಡಿಲ್ಲ. ಅದನ್ನು ನಾವು ಎಷ್ಟು ಸರಿ ಮನವಿ ಕೊಟ್ಟಿದ್ದೀವಿ. ನಾನು ನಿಮಗೆ ಇವತ್ತು ಬೆಳಗ್ಗೆಯಿಂದ ನಮ್ಗೆ ಅದೇ ಕೆಲಸ, ಎಲ್ಲರ ಹತ್ರ ಹೋಗಿ ಮಾತಾಡ್ಕೊಂಬಂದಿದ್ದೀವಿ ನಾವು. ನೀವು ಒಂದು ವ್ಯವಸ್ಥೆನ ಮಾಡಿದೆ, ನಮ್ಮನ್ನು ಯಾಕೆ ತೆರವುಗೊಳಿಸೋಕೆ ಬರ್ತೀರಾ ನೀವು? ಓಕೆ, ಕಾನೂನು, ಕೋರ್ಟು ಅಥವಾ ಕಾನೂನಾಗಲಿ ನಮ್ಮನ್ನು ಒಪ್ಕೊಂಡಿದೆ. ಇಲ್ಲಿ ಅಧಿಕಾರಿಗಳಿಗೆ ಒಂದು ಮಾಹಿತಿ ಕೊರತೆ ಇದೆ, ತುಂಬ ಕೊರತೆ ಇದೆ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಈಗ ತಿರುವು ಮಾಡಬೇಕಾಗಿದ್ದು ಯಾರನ್ನ, ಎನ್ಕ್ರೋಚ್ಮೆಂಟ್ ಆಗಿರೋದು ಯಾರು? ಒಂದು ಶೆಟ್ರ್ ಅಂತ ಒಂದು ಅಂಗಡಿಯವರು ಮುಂದೆ ಎನ್ಕ್ರೋಚ್ಮೆಂಟ್ ಆಗಿ ಅಲ್ಲಿ ಅವನು ಏನೋ ಒಂದು ಎಕ್ಸ್ಟ್ರಾ ಹಾಕ್ಕೊಂಡು ಏನೋ ಮಾಡ್ಕೊಂಡಿದ್ರೆ ಅದನ್ನು ತೆರವುಗೊಳಿಸ್ಬೇಕು. ನೀನು ಬೆಳಗ್ಗೆಯಿಂದ ಸಂಜೆ ವ್ಯಾಪಾರ ಮಾಡೋ ವ್ಯಕ್ತಿ ಅವ್ನು ಮತ್ತೆ ನೆಕ್ಸ್ಟ್ ನೈಟ್ ಎಲ್ಲ ಖಾಲಿ, ಅವನು ಅಲ್ಲಿ ಏನು ಮಾಡಲ್ಲ, ವ್ಯಾಪಾರ ಮಾಡಲ್ಲ, ಅಂಥವನ್ನ ಹೋಗಿ ತೆರವುಗೊಳಿಸೋದು ಆ್ಯಕ್ಟ್ ಹೇಳ್ತಾ ಇದೆಯಲ್ಲ, ತೆರವುಗೊಳಿಸ್ಬಾರ್ದು ಅಂತ. ನೀವು ಕಾನೂನಿಗಿಂತ ದೊಡ್ಡವರ ನೀವು ಹಂಗಾರೆ ಅಧಿಕಾರಿಗಳು? ಓಕೆ, ಯಾಕೆ ಮಾಡ್ತೀರಾ ಆ ಕೆಲಸ? ನೀವು ವ್ಯವಸ್ಥೆ ಮಾಡಿ, ಫಸ್ಟು ವೆಂಡಿಂಗ್ ಝೋನ್ ಮಾಡಿ, ಅವ್ರು ತೆಗಿಯೋಕೆ ಮುಂಚೆ ಅವ್ರಿಗೆ ಒಂದು ಜಾಗ ಕೊಡಿ. ಪಾರ್ಕಿಂಗ್ ಯಾವ ಥರ ಕೊಟ್ಟಿದ್ದಾರೆ ನೀವು ಆ ಥರ ಕೊಡಿ, ಅವ್ರಿಗೆ ಜಾಗ ಕೊಡಿ, ಆಮೇಲೆ ನೀವು ಬನ್ನಿ ಮುಂದಕ್ಕೆ.
ಅದು ಬಿಟ್ಟು ನೀವು ಬಂದು ಏಕಾಕಿ ನಾವು ತೆರವುಗೊಳಿಸ್ತೀವಿ ನಾವು ಅಧಿಕಾರಿನ ಕಳಿಸ್ತೀವಿ ಎತ್ತಾಕ್ತೀವಿ ಅಂತಂದ್ರೆ ನಾವು ಅದು ಹೆಂಗೆ ಹೋಗ್ತೀರಾ ನೀವು? ಈಗ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಸರ್ 1,20,000 ಜನ ಇದ್ದಾರೆ ಅಧಿಕೃತವಾಗಿ. ನಮ್ಮ ಮೊನ್ನೆ BBMP ಇದ್ದಾಗ ಸರ್ವೆ ಆಗಿರುವಂತದ್ದು 1,20,000 ಜನ ಇದ್ದಾರೆ. ಇಡೀ ರಾಜ್ಯದಲ್ಲಿ 5 ಲಕ್ಷಕ್ಕೂ ಜಾಸ್ತಿ ಜನ ಇದ್ದಾರೆ. 27,665 ಮಂದಿ ಮಾತ್ರ ಸರ್ವೆ ಆಗಿದೆ ಅಂತ ಮಾಹಿತಿ ಇದೆ. ಅದನ್ನೇ ಹೇಳ್ತಿರೋದು. ಅವರು ಈಗ ಅವ್ರು ಕೊಟ್ಟಿರೋ ಸರ್ವೆದಲ್ಲಿ ಒಂದು ಝೋನ್ ಅಲ್ಲಿ ಕೂಡ ನೆಟ್ಗೆ ಅವ್ರು ಅಪ್ಡೇಟ್ ಮಾಡಿಲ್ಲ. ನಮ್ಮ ಹತ್ರ ಲಿಸ್ಟ್ ಇದೆ. ಆ ಪ್ರಕಾರ 1,20,000 ಜನ. ಅದರ ಪ್ರಕಾರ ಇರೋದು 1,20,000 ಜನ. BBMP ಪ್ರಕಾರ ಇರೋದು 27,000 ಮಾಡಿರೋದು. ಅವ್ರು ಸರಿಯಾಗಿ ಅಪ್ಡೇಟ್ ಮಾಡಿದಾರೋ ಕಾರಣ ಇದೆಲ್ಲ. ನಾನು ಅದ್ರಲ್ಲೂ ಒಂದು ಫ್ಯಾಮಿಲಿ ಒಬ್ಬ ವ್ಯಾಪಾರ ಮಾಡ್ತಾ ಅಂದ್ರೆ ಅವ್ನು 4 ಜನ ಕುಟುಂಬ ಇರ್ತಾರೆ. ಅವ್ನಿಗೆ ಗಂಡ ಹೆಂಡತಿ ಮಕ್ಳು ಇರ್ತಾರೆ, 2 ಇರ್ತಾರೆ. ಎಷ್ಟಾಯ್ತು ಸರ್? ಎಷ್ಟು ಜನ? 25 ಲಕ್ಷ ಮೇಲೆ ಆಗುತ್ತೆ ವ್ಯಾಪಾರ. 25 ಆ ಕುಟುಂಬ, 4 ಜನ ಕುಟುಂಬ, ಒಂದು ಕುಟುಂಬ ಒಬ್ಬ ವ್ಯಾಪಾರಿ ನಡೀತಾ ಇರುತ್ತೆ. ನೀವು ಏಕಾಕಿ ಬಂದು ತೆರವುಗೊಳಿಸ್ಬಿಟ್ರೆ, ನೀವು ಕಾನೂನ ನೀವು ಪಾಲನೆ ಮಾಡದೆ ನೀವು ಏಕಾಕಿ ಈ ತರ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು? ನೀವು ಕಾನೂನಿನ ಬಗ್ಗೆ ಮಾತನಾಡ್ತಾ ಇದ್ದೀರಿ ಸರ್. ಅದೇ 2014ರ ಕಾನೂನು ಹೇಳುತ್ತೆ, ಜೀವನೋಪಾಯ ಸಂರಕ್ಷಣೆ ಮತ್ತು ಬೀದಿ ಬದಿ ವ್ಯಾಪಾರ ನಿಯಂತ್ರಣ ಕಾಯ್ದೆ 2014. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಏನು ಅಂತ ಹೇಳಿದರೆ ಕೆಲ ಅಂಶಗಳಿದೆ ಅದರಲ್ಲಿ. ಯಾವ್ಯಾವ ಪ್ರದೇಶದಲ್ಲಿ ಎಷ್ಟೆಷ್ಟು ಜನ ಕೆಲಸ ಮಾಡಬೇಕು, ಎಷ್ಟೆಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು ಇರಬೇಕು ಅನ್ನೋದಕ್ಕೆ ಅವರೊಂದು ಅಂಕಿ ಸಂಖ್ಯೆ ಹೇಳ್ತಾರೆ. 2014ರ ಪ್ರಕಾರ ಒಂದು ವಾರ್ಡ್ನಲ್ಲಿ ವ್ಯಾಪಾರಿಗಳ ಸಂಖ್ಯೆ ಅಲ್ಲಿನ ಜನಸಂಖ್ಯೆ 2.5% ಹೆಚ್ಚಾಗಬಾರದು ಅಂತ. ಹೌದು. ಈಗ ಬೆಂಗಳೂರಿನ ಒಂದು ವಾರ್ಡ್ನಲ್ಲಿ ಜನಸಂಖ್ಯೆ 60,000 ಇದೆ ಅಂತ ಅಂದುಕೊಂಡರೆ ಅಲ್ಲಿ ಇರಬೇಕಾದಂತ, ಎಕ್ಸಾಂಪಲ್ ಕೊಡ್ತಿದ್ದೀನಿ ಸರ್, ಜಸ್ಟ್ ಫಾರ್ ಎಕ್ಸಾಂಪಲ್, ಅಲ್ಲಿರಬೇಕಾದಂತ ಬೀದಿ ಬದಿ ವ್ಯಾಪಾರಿಗಳ ಸಂಖ್ಯೆ 1,500. ಈಗ ಮೆಜೆಸ್ಟಿಕ್, ಚಿಕ್ಕಪೇಟೆ, ಗಾಂಧಿನಗರ, KR ಮಾರ್ಕೆಟ್ ಅಂತ ಪ್ರದೇಶಗಳಿಗೆ ಹೋದ್ರೆ ಸರ್ಕಾರದವರು ಹೇಳ್ತಿದ್ದಾರೆ 5,000ಕ್ಕಿಂತ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಅವಾಗ ಏನ್ ಮಾಡ್ತೀರಿ ನೀವು ಅಂತ ಅವ್ರ ಪ್ರಶ್ನೆ ಇದೆ. ಇವಾಗ ಅದರಲ್ಲಿ ಆ ಕಾನೂನಲ್ಲಿ ಹೆರಿಟೇಜ್ ವೆಂಡಿಂಗ್ 2 ತರ ಇದೆ. ಹೆರಿಟೇಜ್ ಮಾರ್ಕೆಟಿಂಗ್, ನ್ಯಾಚುರಲ್ ಮಾರ್ಕೆಟಿಂಗ್ 2 ಇದೆ. ನೀವು ನೋಡ್ಕೊಳ್ಳಿ ಇದನ್ನ. ಆ ಪ್ರಕಾರ ನೀವು ಅದೇ ಕಾನೂನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ನ್ಯಾಚುರಲ್ ಮಾರ್ಕೆಟಿಂಗ್ ಅಂದ್ರೆ ನಾವು ಅದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಏನು ಮಾಡಂಗಿಲ್ಲ. ಯಾವ ಅಧಿಕಾರಿ ಬಂದು ಕೈ ಹಾಕೋಂಗಿಲ್ಲ. ಜನ ಓಡಾಡ್ತಾರಂಥ ಜಾಗದಲ್ಲಿ, ಜನ ಸಂದಣಿ ಇರುವಂಥ ಜಾಗದಲ್ಲಿ ವ್ಯಾಪಾರ ಮಾಡೋಕ್ಕೆ ಮುಕ್ತವಾಗಿ ಅವಕಾಶ ಇದೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು, ವೆಕೇಟ್ ಮಾಡಬಾರ್ದು. ತುಂಬಾ ಸ್ಪಷ್ಟವಾಗಿದೆ. ಹೆರಿಟೇಜ್ ಅಂಡ್ ನ್ಯಾಚುರಲ್ ವೆಂಡಿಂಗ್ ಅಂತ ಮಾಡುವಂತ ವ್ಯಾಪಾರ ಮಾಡೋಕೆ ಮಾರ್ಕೆಟಿಂಗ್ ಮಾಡ್ಕೋಬಹುದು. ಜನ ಪಾಸ್ ಆಗ್ತಾ ಇರ್ತಾರೆ, ಬೈ ಪಾಸ್ ಆಗ್ತಾ ಇರ್ತಾರೆ. ಅಂತ ಜಾಗದಲ್ಲಿ ವ್ಯಾಪಾರ ಮಾಡಬೇಕು. ನೀವು ಅದನ್ನು ತೊಂದರೆ ಮಾಡಂಗಿಲ್ಲ. ಅವ್ರಿಗೆ ವ್ಯವಸ್ಥೆ ಮಾಡಬೇಕು, ಪ್ರಾಪರ್ ಆಗಿ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ನನ್ನ ಪ್ರಶ್ನೆ ಇದೆ, ಈಗ 2.5% ಇರಬೇಕು ಅನ್ನೋದು ನಿಯಮ ಇದೆಯಲ್ಲ, ಅದು ಮೆಜೆಸ್ಟಿಕ್, ಚಿಕ್ಕಪೇಟೆ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಉಲ್ಲಂಘನೆ ಆಗ್ತಿದೆ ಅಂತ ನನ್ನ ವಾದ ಇದೆ. ಅಲ್ಲ, ಈಗ ಉಲ್ಲಂಘನೆ ಹಂಗಾರೆ ತುಂಬಾ ಕಡೆ ನಾವು ವ್ಯಾಪಾರ ಮಾಡ್ತಾ ಇರ್ತೀವಿ, ಅಲ್ಲಿನೂ ಕಡಿಮೆ ಇದೀವಿ. ಬಟ್ ಅಲ್ಲಿ ಜನನು ತುಂಬಾ ಜಾಸ್ತಿ, ಆವಾಗ ಏನ್ ಮಾಡ್ತಾರೆ ಅದಕ್ಕೆ? ನಾನು ಅದೇ ಪಾಯಿಂಟಿಗೆ ಬರ್ತಾ ಇದ್ದೆ ಸರ್. ಸರ್ಕಾರದ ಕಡೆ ಬಡಿ ಅಂಥದ್ದೊಂದು ಆಪ್ಷನ್ ಇದೆ. ಒಂದು ವೇಳೆ 2.5%ಗಿಂತ ಹೆಚ್ಚಿನ ಬೀದಿ ಬದಿ ವ್ಯಾಪಾರಿಗಳೇನಾದರೂ ಇದ್ದರೆ ಅದಕ್ಕೆ ಕಡಿಮೆ ಜನಸಂಖ್ಯೆ ಇರುವಂತ ವಾರ್ಡ್ಗಳಿಗೆ ಆ ವ್ಯಾಪಾರವನ್ನು ಶಿಫ್ಟ್ ಮಾಡಬೇಕನ್ನುವಂತ ಆಪ್ಷನ್ ಸರ್ಕಾರದ ಬಳಿ ಇದೆ. ಕಾನೂನಲ್ಲಿ ಅದಕ್ಕೊಂದು ಅವಕಾಶ ಇದೆ ಅಂತ ನಾನು ಅದೇ ಪಾಯಿಂಟ್ ಬರ್ತಾ ಇದ್ದೆ. ಒಂದು ಸೆಕೆಂಡ್, ನೀವು ಹೇಳಿದ್ ಕರೆಕ್ಟ್. ಜನಸಂಖ್ಯೆ 2-5% ಆಧಾರದ ಮೇಲೆ ಇವಾಗ ನಮ್ಮ ವ್ಯಾಪಾರಿಗಳು ಜಾಸ್ತಿ ಇರ್ತಾರೆ, ಪಕ್ಕದ ವಾರ್ಡಲ್ಲಿ ಕಮ್ಮಿ ಇರ್ತಾರೆ, ಶಿಫ್ಟ್ ಮಾಡ್ಬೋದು. ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಲ್ಲಿ ಶಿಫ್ಟ್ ಮಾಡ್ಬೋದು. ಅದು ಶಿಫ್ಟ್ ಮಾಡಬೇಕಾದ್ರೆ ಫಸ್ಟ್ ಇಲ್ಲಿ ಪರಿಹಾರ ವ್ಯವಸ್ಥೆ ಆಗಬೇಕು. ಏಕಾಏಕಿ ಶಿಫ್ಟ್ ಮಾಡೋಂಗಿಲ್ಲ. ಇವಾಗ ಉದಾಹರಣೆ, KR ಮಾರ್ಕೆಟಲ್ಲಿ ಇಲ್ಲಿ ನಾವು 2,500 ಜನ ಇದ್ದೀವಿ. 2ರಿಂದ ಗಾಂಧಿನಗರ ಹಾಕಬೇಕಾಗತ್ತೆ. ಪಕ್ಕದ ವಿಧಾನಸಭಾ ಕ್ಷೇತ್ರ ಒಂದೇ ಝೋನ್ ಬರುತ್ತೆ. ಆ ಝೋನಿಂದ ಆ ಝೋನಿಗೆ ಶಿಫ್ಟ್ ಮಾಡ್ಬೋದು. ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಸ್ಪಷ್ಟತೆಗಿದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ನೀವು ಹೇಳ್ತಾರೆ ಕರೆಕ್ಟ್ ಕ್ವಶನ್ ಆಗಿದೆ. ಬಟ್ ಅದು ಮಾಡಬೇಕಾದ್ರೆ ಆ ಜನದಲ್ಲಿ ಒಂದು 150 ಜನ 200 ಜನ ವೆಂಡಿಂಗ್ ಝೋನ್ ಅಂತ ಮಾಡ್ತಾರೆ. ಆ ವೆಂಡಿಂಗ್ ಝೋನು ಇಲ್ಲಿ ಫುಲ್ ಆಫ್ ಆದಮೇಲೆ ಪಕ್ಕಕ್ಕೆ ಶಿಫ್ಟ್ ಮಾಡಬೇಕು. ಫಸ್ಟೇ ಶಿಫ್ಟ್ ಮಾಡಂಗಿಲ್ಲ. ಅಲ್ಲಿ ಪಾಯಿಂಟ್ ಇದೆ ನೋಡಿ, ಸ್ಟ್ರೀಟ್ ವೆಂಡರ್ ಆಕ್ಟ್ ಅಲ್ಲಿ ಏನು ಹೇಳುತ್ತೆ, ಇವಾಗ ಇಲ್ಲಿ ನಮ್ಮ ಜನಸಂಖ್ಯೆ 2-5% ಇದೆ, ಇಲ್ಲಿ ಫುಲ್ ಫಿಲಪ್ ಆಗಿಬಿಡ್ತು. ಜನಸಂಖ್ಯೆ ಆದ್ಮೇಲೆ ಪ್ರತಿ ಕೊಡಲೇಬೇಕು. ಒಂದು ವಾರ್ಡ್ಗೂ ಮಿನಿಮಮ್ 2.5 ಲಕ್ಷ ಜನಸಂಖ್ಯೆ ಇದ್ದೇ ಇರ್ತಾರೆ. ಒಂದು ವಾರ್ಡು ಒಂದು ಇದರಲ್ಲಿ % ಕೊಡಲೇಬೇಕಾಗುತ್ತೆ. ಇಲ್ಲಿ ಜನ ಫುಲ್ ಆದ್ಮೇಲೆ ಪಕ್ಕದ ವಾರ್ಡ್ಗೆ ಹಾಕ್ಬೋದು. ಅದು ಸ್ಪಷ್ಟತೆಗಿದೆ ಸ್ಟ್ರೀಟ್ ವೆಂಡರ್ ಆಕ್ಟಲ್ಲಿ. ಇದು ಮಾಡಬೇಕಾದ್ರೆ ನಮ್ಮ ಟೌನ್ ವೆಂಡಿಂಗ್ ಕಮಿಟಿ ಮಾಡಬೇಕು, GB ಆಯುಕ್ತರುಗಳು ಮಾಡಬೇಕು. ಇದನ್ನು ಪರಿಹಾರ ವ್ಯವಸ್ಥೆ ಮಾಡಿಕೊಟ್ರೆ ಶಿಫ್ಟ್ ಮಾಡಲಿ. ನಾವು ಮಾತನಾಡ್ತಾ ಇದ್ವಿ ಫುಟ್ಪಾತ್ ತೆರವು ಬದುಕು ಬೀದಿ ಪಾಲು ಅಂತ. ಕಾನೂನು ಏನು ಹೇಳುತ್ತೆ, ಅವಕಾಶ ಇದೆಯಾ? ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ವಕೀಲರಾದಂತಹ ಅಮೃತೇಶ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾನೂನಲ್ಲಿ ಅವಕಾಶ ಇದೆಯಾ ಹೀಗೆ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ? 100% ಇದೆ. ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಬೀದಿ ಬದಿಯ ವ್ಯಾಪಾರಿಗಳು ಫುಟ್ಪಾತು ಇವರು ಇದು ವ್ಯಾಪಾರ ಮಾಡೋಕ್ಕಲ್ಲ ಇರೋದು. ಫುಟ್ಪಾತ್ ಈಸ್ ಎ ರೈಟ್ ಆಫ್ ದಿ ಪರ್ಸನ್, ಯಾರೇ ಆಗಲಿ. ಅದನ್ನು ಆರ್ಟಿಕಲ್ 21 ತೊಗೊಂಡ್ರು.
ಏನಂತ ಹೇಳಿದ್ರೆ ನಾನು ಓಡಾಡೋದಕ್ಕೆ ನನಗೆ ವ್ಯವಸ್ಥಿತವಾಗಿರಬೇಕು ಅಂತ. ಇವತ್ತು ಸಮಸ್ಯೆಗಳ ಬಗ್ಗೆ ನಿಮಗೆ ಒಂದೇ ಒಂದು ಇದನ್ನು ಹೇಳ್ತೀನಿ. ಮಲ್ಲೇಶ್ವರಂ ಬನ್ನಿ, 8th ಕ್ರಾಸ್ ಬನ್ನಿ, ಜಯನಗರ ಹೋಗಿ, ಹನುಮಂತ ನಗರ ಹೋಗಿ ನೋಡಿ, ಯಾವ್ಯಾವ ಹಬ್ಗಳಿದೆಯಲ್ಲ ಅಲ್ಲೆಲ್ಲವೂ ಸಹ ರೋಡಿನ ಅರ್ಧ ಭಾಗಕ್ಕೆ ಬಂದು ನಿಂತಿರ್ತಾರೆ. ರೋಡಿನ ಈ ಕಡೆಗೆ ಒಂದು ಅರ್ಧ ಭಾಗ ಇದು ಫುಟ್ಪಾತಿನ ಅರ್ಧ ಭಾಗ ನೀವು ಓಡಾಡಲಿಕ್ಕೆ ಆಗಬಾರ್ದು. ಇವತ್ತು ಎಲ್ಲರದು ಏನಿದೆ, ನಾನು ಆರಾಮಾಗಿ ನನ್ನ ಫುಟ್ಪಾತಲ್ಲಿ ಓಡಾಡಿ ನನ್ನ ಏನು ವ್ಯಾಪಾರ ಇದನ್ನು ಮಾಡಬೇಕು ಅಂತ ಬರ್ತೀನಿ. ನೀವು ಅದನ್ನೇ ಬ್ಲಾಕ್ ಮಾಡಿಬಿಟ್ರೆ ನಾನು ಎಲ್ಲಿ ಹೋಗಬೇಕು? ಆಗ ಅನಿವಾರ್ಯತೆಯಲ್ಲಿ ನಾವೆಲ್ಲ ರೋಡ್ಗೆ ಇಳಿದು ಓಡಾಡ್ತೀವಿ. ರೋಡ್ ಇರೋದೇ ಅದಕ್ಕೆ ವೆಹಿಕಲ್ ಓಡಾಡೋಕ್ಕೆ. ಅಲ್ಲಿ ಆಗಂಥದ್ದು ಅಪಘಾತಗಳಿಗೆ ಇದೇ ಈ ಫುಟ್ಪಾತಿನ ವ್ಯಾಪಾರಿಗಳ ಕಾರಣ. ನೇರವಾಗಿ ಹೇಳ್ತೀನಿ. ಎಷ್ಟು ಹೇಗಿದೆ ಅಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಅಂತ ಒಂದು ಅದಕ್ಕೇನೆ ಬರ್ತಾ ಇದ್ದೀವಿ. ನೇರವಾಗಿ ಪಾಯಿಂಟ್ ಬರ್ತೀನಿ. ಮಲ್ಲೇಶ್ವರಮಲ್ಲಿ ನಾನೇ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ತಕ್ಷಕ್ಕೆ ನೋಡೋರು. ಒಂದು 15 ಜನ ಹೋಗಿ ಹೈಕೋರ್ಟಲ್ಲಿ ಸ್ಟೇ ತಂದರು. ನಾನು ಸಬ್ ಇನ್ಸ್ಪೆಕ್ಟ್ರ್ ಹೇಳಿದೆ 15 ಜನ ಬಿಡಿ, ಉಳಿದವ್ರು ತಗ್ಸಿ ಅಂತ. ಒಂದು 3000 ಜನ ಇದ್ದಾರೆ ಅಲ್ಲಿ, 3000 ಜನ ಇದ್ದಾರೆ. 15 ಜನಕ್ಕೆ ನೀನು ಸ್ಟೇ ತಗೊಂಡು 3000 ಜನ ಅದ್ರ ಲಾಭ ತಗೊಳಕ್ಕಾಗಲ್ಲ. ಅದು ಸಬ್ ಇನ್ಸ್ಪೆಕ್ಟ್ರಿಗೆ ಗೊತ್ತು. ಇಲ್ಲಿ ಯಾರನ್ನ ನಾನು ಮುಖ್ಯವಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ಸಬ್ ಇನ್ಸ್ಪೆಕ್ಟ್ರು ಸಾಮೀಲು, ಈ ಆಫೀಸರ್ಗಳು ಯಾರೋ BBMP ಆಫೀಸರ್ಗಳು ಸಾಮೀಲು, ಅಲ್ಲಿಯ ಕಾರ್ಪೊರೇಟ್ರು ಮಾಜಿ ಇರ್ಬೋದು, ಇಲ್ಲ ಪುಡಿ ರೌಡಿ ಇರ್ಬೋದು, ಅವನು ಸಾಮೀಲು, ಅದರ ನಂತರ MLAನೂ ಸಾಮೀಲು. ಇವರೆಲ್ಲರಿಗೂ ನೇರವಾಗಿ ಹಪ್ತಗಳು ಹೋಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅವ್ರ ಸಂಘಟನೆ ಆಗಿದ್ದಾರೆ. ಈ ನಾವು ಬೀದಿಲಿ ನಾವು ಫುಟ್ಪಾತಲ್ಲಿ ಓಡಾಡ್ತಿದ್ವಲ್ಲ, ನಾವು ಸಂಘಟನೆ ಆಗಿಲ್ಲ. ನಾನೊಬ್ಬ ಸಾಮಾನ್ಯ ಪ್ರಜೆ, ಬೈಕ್ ನನ್ನ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಅಂತ ನಾವು ಸಂಘಟನೆ ಆಗಿಲ್ಲ ಅಂತ ಹೇಳ್ತಾ ಇದ್ರಿ. ನಾನು ಓಡಾಡೋದಕ್ಕೆ ಜಾಗನೇ ಕೊಟ್ಟಿಲ್ಲ ನೀವು. ಆಮೇಲೆ 2ನೇ ಪಾಯಿಂಟ್ ಏನಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಅಂತ ಒಂದಿದೆ ಇಂಡಿಯಾದಲ್ಲಿ. ಇವತ್ತಲ್ಲೂ ಏನು ಅಮೆಂಡ್ಮೆಂಟ್ ಆಗಲಿಲ್ಲ. ಮೊದಲು ಸೆಷನ್ನ ಜ್ಞಾಪಕ ಮಾಡ್ಕೊಳ್ಳಿ. ಸೆಷನ್ಗೇನು ಅಮೆಂಡ್ಮೆಂಟ್ ಮಾಡಿ ಏನು ಹೊಸ ಪವರ್ ಕೊಡಲಿಲ್ಲ. ಆದರೆ ಸೆಷನ್ ಏನು ತಂದರು, ಪೂರಾ ಎಲೆಕ್ಷನ್ದು ಒಂದು ಮಾರ್ಪಾಡುಗಳನ್ನ ತಂದರು. ಲೋಕಾಯುಕ್ತದಲ್ಲೂ ಹೊಸ ಪವರ್ ಕೊಡಲಿಲ್ಲ. ಸಂತೋಷ್ ಹೆಗ್ಡೆ ಅವ್ರು ಬಂದು ಎಲ್ಲ ಮಾರ್ಪಾಡು ಮಾಡಿದ್ರು. ಇದೇ ಕಾನೂನು ಅವತ್ತು ಇತ್ತು, ಇವತ್ತು ಇತ್ತು. ಇವತ್ತು ಹ್ಯಾಟ್ಸ್ ಆಫ್ ಟು ದಟ್ ಕೃಷ್ಣ ಬೈರೇಗೌಡ, ಹಿ ಹ್ಯಾಸ್ ಟೇಕನ್ ದಟ್ ಇಶ್ಯೂ. ಓಕೆ, ನೀವು ಸಾರ್ವಜನಿಕರ ಪರವಾಗಿ ಮಾತಾಡ್ತಾ ಇದ್ದೀರಿ ಸರ್. ಇವರು ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಅದಕ್ಕೆ ಪ್ಲೀಸ್ ಬರ್ತೀನಿ ಸರ್. ಜೀವನೋಪಾಯ ಸಂರಕ್ಷಣೆ ಮತ್ತು ಬೀದಿ ಬದಿ ವ್ಯಾಪಾರಿ ನಿಯಂತ್ರಣ ಕಾಯ್ದೆ 2014 ಅನ್ನೋದು ಒಂದು ಕಾಯ್ದೆ ಇದೆ. ಈ ಕಾನೂನಿನ ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ವ್ಯಾಪಾರ ಮಾಡುವ ಸಣ್ಣ ವ್ಯಾಪಾರಿಗಳ ಹಕ್ಕನ್ನು ರಕ್ಷಣೆ ಮಾಡೋದಕ್ಕಿರುವಂತಹ ಕಾನೂನು ಇದು. ಈ ಕಾನೂನಿನ ಪ್ರಕಾರ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ G ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಯಾವುದೇ ಕಾನೂನುಬದ್ಧ ವ್ಯಾಪಾರ ಮತ್ತು ವ್ಯವಹಾರವನ್ನು ನಡೆಸುವಂತಹ ಸ್ವಾತಂತ್ರ್ಯವನ್ನು ಇಲ್ಲಿ ಕೊಡಲಾಗಿದೆ. ಇದು ಗಮನಿಸಬೇಕಾದಂತಹ ಸಂಗತಿ. ಮತ್ತೊಂದು ಕಡೆ ಪಟ್ಟಣ ವ್ಯಾಪಾರಿ ಸಮಿತಿ ಅಂತ ಇದಕ್ಕೆ ಸಮಿತಿ ಮಾಡಿಕೊಳ್ಬೇಕು ಅಂತ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. 33% ಮಹಿಳೆಯರು ಇರಬೇಕು ಅಂತ ಹೇಳಲಾಗಿದೆ. ಮತ್ತೊಂದು ಕಡೆ ವ್ಯಾಪಾರಿಗಳ ಸಮೀಕ್ಷೆ ಆಗಬೇಕು, ಅವರಿಗೊಂದು ಗುರುತಿನ ಚೀಟಿಯನ್ನು ಕೊಡಬೇಕು ಅಂತ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಮತ್ತೊಂದು ಕಡೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಪ್ರಮುಖವಾಗಿ ಗಮನಿಸಬೇಕಂತ ಸಂಗತಿ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ PM ಸ್ವನಿಧಿ ಎನ್ನುವಂತಹ ಸಾಲ ಸೌಲಭ್ಯವನ್ನು ಕೊಡುತ್ತೆ. ಬಡ್ಡಿ ರಹಿತ ಸಾಲ ಸೌಲಭ್ಯ ಇದು. ಇದರ ಅಡಿಯಲ್ಲಿ 70,000 ಜನ ವ್ಯಾಪಾರಿಗಳು ಸಾಲ ಸೌಲಭ್ಯವನ್ನು ತೆಗೆದುಕೊಂಡು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಿ ಇದು ಕಾನೂನು ವಿರುದ್ಧವಾಗಿದ್ದು. 2014 ಕಾನೂನು ಬಂದಿದೆ, ಹೌದಾ? ಹೌದು. ಇವತ್ತು 2026 ಇಂಪ್ಲಿಮೆಂಟೇಷನ್ ಮಾಡಬೇಕಾದವ್ರು ಯಾರು? ಕತ್ತೆ ಕಾಯ್ತಾ ಕೂತಿದಾರಾ? ಸಂಘಟನೆಯವರು ಸಮೇತ ಈ 2014 ಬಂದಿದೆಯಲ್ಲ, ನೀವು ಅದರಲ್ಲಿ ಪೂರಾ ಓದ್ಕೊಂಡಿಲ್ಲ. ಅವ್ರಿಗೆ ಹಕ್ಕಿದೆ. ಅದಕ್ಕೆ ಹಕ್ಕಿಗೆ ಆಯಾ ನಗರ ಪಾಲಿಕೆಯವರು, ಪಟ್ಟಣ ಪಂಚಾಯತಿಯವರು, ಯಾವುದೇ ನಗರದ ಆಫೀಸರ್ಸ್ಗಳು ಒಂದು ಪರ್ಯಾಯ ಜಾಗ ಕೊಡಬೇಕು. ಅದನ್ನೇ ಕೇಳ್ತಾ ಇರೋದು ನಾನು. ಕಮ್ ಟು ದಟ್ ಪಾಯಿಂಟ್. ನಿಮ್ಮಂತ ಬರ್ಲಿ. ಒಂದ್ ನಿಮಿಷ ಸರ್, ದಯವಿಟ್ಟು ನೀವೇನು ಅರ್ಥ ಬಹಳ ಹಾರಾಡಕೋಬೇಡಿ. ನಂಗೆ ಗೊತ್ತಿದೆ, ವಿಜಯನಗರದಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಏನೋ ಪಾಲಿಕೆ ಬಜಾರ್ ತರ ಡೆಲ್ಲಿ ತರ ಮಾಡಿದ್ರಲ್ಲ, ಮೇಲ್ಗಡೆ ಎಲ್ಲ ತುಂಬಾ ತುಂಬಿಕೊಂಡಿದೆ ಅಂತ. ಇವತ್ತಿನವ್ರಿಗೆಲ್ಲ ಯಾರು ಕೆಳಗಡೆ ಹೋಗಿದ್ದಾರಾ? ಮೆಜೆಸ್ಟಿಕ್ ನಲ್ಲಿ ಇದೆ ಸರ್. ಮೆಜೆಸ್ಟಿಕ್ ಅಲ್ಲಿ ಇದೆಯಲ್ಲ. ನಿಮಗೆ ಮೆಜೆಸ್ಟಿಕ್ ನಾನು ಐ ವಿಲ್ ಗಿವ್ ದ ಕರೆಕ್ಟ್ ಪಾಯಿಂಟ್. ಮೆಜೆಸ್ಟಿಕ್ ನ ಮಯೂರ ಹೋಟೆಲ್, ದೊಡ್ಡದೊಂದು ಮಯೂರ ಹೋಟೆಲ್ ಎದುರುಗಡೆ ಒಂದು ಸಣ್ಣ ದೇವಸ್ಥಾನ ಇದೆ. ಆ ಸಣ್ಣ ದೇವಸ್ಥಾನ ಹಿಂದ್ಗಡೆಗೆ ಒಂದು ಟಾಯ್ಲೆಟ್ ಕಟ್ಲಿಕ್ಕೆ ಹೊರಟಿದ್ರು.
ನಾನು ಆವಾಗ ಈಗ ಒಂದು 10 ವರ್ಷದ ಹಿಂದೆ ನಾನೇ ಆವಾಗ ಹೈಕೋರ್ಟ್ಗೆ ಹಾಕಿ ಅಲ್ಲಿ ಇಲ್ಲಿ ಆಗಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹಾಕಿ ಅದನ್ನ ಮುಕ್ಕಾಲು ಕಟ್ಟಿದ್ದ ಹೊಡೆದಾಕಿದ್ದಾರೆ. ಇವತ್ತು ಆ ಜಾಗದಲ್ಲಿ ಆ ಫುಟ್ಪಾತ್ ಮೇಲೆಲ್ಲ ಬಂದಿದ್ದಾರೆ, ಫುಟ್ಪಾತ್ ಮೇಲೆ ಎಲ್ಲರೂ ಕಟ್ಕೊಂಡಿದ್ದಾರಲ್ಲ. ಕೇಳಿ, ಆಗ ಹೈಕೋರ್ಟಿನ ಆರ್ಡ್ರ್ ಇವ್ರಿಗೇನು ಇಲ್ವಾ? ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನು ಬೇಕಾಗಿಲ್ವಾ? ಓಕೆ, ಎಷ್ಟು ಹಪ್ತಾ ವಸೂಲಿ ಆಗುತ್ತೆ? ಇಲ್ಲಿ ಮೇಯ್ನ್ ಮಾತೆತ್ತಿದ್ರೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಅದಕ್ಕೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನು, ಮಹಾನಗರ ಪಾಲಿಕೆ ಇಂಜಿನಿಯರ್ ನೀವು ಹೇಳ್ತಿದ್ದೀರಿ ಅವ್ರು ದುಡ್ಡು ಕೊಡ್ತಾರೆ, ವ್ಯಾಪಾರ ಮಾಡ್ತಾರೆ. ಒಂದು ಇಲ್ಲಿ ಅದಕ್ಕೆ ಹೇಳಿದ್ದು, ಕೃಷ್ಣ ಬೈರೇಗೌಡರು ಬಂದಾಗ ಮಾತ್ರ ಇದು ಕಾನೂನು ಬಂತು ಅಂತ ಅಲ್ಲ, ಮೊದಲಿಂದ ಇತ್ತು. ಹೌದು, ಬೇಜವಾಬ್ದಾರಿ ಅದೇ ನಗರ ಪಾಲಿಕೆ ಇವರು ಅಧಿಕಾರಿಗಳು ಇವತ್ತೇನು ಹೋಗಿ ಡೆಮಾಲಿಷನ್ಗೆಲ್ಲ ಹೋಗಿದಾರಲ್ಲ, ಅವನೇನು ಮೊನ್ನೆ ಒಂದು 5-6 ತಿಂಗಳ ಹಿಂದೆ ಅಲ್ಲಿ ಕೆಲಸದಲ್ಲಿ ಇರ್ಲಿಲ್ವಾ? ಅವನಿಗೇನು ಗೊತ್ತಿರ್ಲಿಲ್ವಾ? ಸರ್, ಅನೇಕ ಬಾರಿ ಆಗಿದೆ ಇಂಥದ್ದು. 2023 ಆಗಿತ್ತು, 23 ಆದ್ರೆ ಇವರು ಅವ್ರಿಗೊಂದು ನಿಗದಿತ ಸ್ಥಳ ಕೊಡಬೇಕು. ಓಕೆ, ಇವ್ರಿಗೊಂದು ಗುರುತಿನ ಚೀಟಿ ಕೊಡಬೇಕು. ಕೊಟ್ಟಿದ್ರೆ ಅಷ್ಟಕ್ಕೆ ನಿಲ್ಸ್ಕೊಂಡ್ರು. ನಾನು ಗುರುತಿನ ಚೀಟಿ ಕೊಟ್ಟಿದ್ದೀನಿ, ಅಲ್ಲೇ ಮಾಡ್ಕೊಂತ ಹೋಗಯ್ಯ, ನನಗೊಂದು 100 ರೂಪಾಯಿ ಕೊಡ್ತಾರೆ ತಿಂಗಳು. ಎಸ್ ಸರ್, ಬರ್ತೀನಿ. ಇದು ದಿಸ್ ಇಸ್ ದಿ ಹೌ ದಿ ಲಂಚ ಭ್ರಷ್ಟಾಚಾರ ಮೇಡಮ್ ರಿಯಾಕ್ಷನ್ ತಗೊಳ್ಳಿ. ವಿಜಯನಗರದ್ದು ಬಂತು ಸರ್. ಆಕ್ಚುಲಿ ನಿನ್ನೆ ಅಷ್ಟೇ ನಾವ್ ಹೇಳಿರೋದು, ಮನೆ ವಕೀಲರು ಹೇಳ್ತಾ ಇದ್ದಾರೆ. ಈಗ ನಾನು ಯಾಕೆ ಹೋಗಿಲ್ಲ, ಈ ನ್ಯೂಸ್ ಒಂದು ವಾರದಿನಿಂದ ಬರ್ತಿತ್ತಲ್ಲ, ನೋಡ್ರಪ್ಪ ನಿಮಗ್ ಮಾಡ್ಕೊಟ್ರು, ಯಾರು MLA ಸಹಿತ ಕೂಡಿ ಮಾಡಿದ್ರು, ನೀವ್ ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದಾಗ ಅದ್ರದ್ದು ನನಗೆ ರೆಸಿಪ್ಟ್ ತಂದ್ರು. 2,14,000 ಮಾಡಬೇಕು, 11,000 ಬಾಡಿಗೆ ಇದೆ. ಅಷ್ಟು ಏಕಾಏಕಿ ಅವರು ಟೆಂಡರ್ ಕರೆದ ತಕ್ಷಣ ಕಟ್ಟಕ್ಕಾಗಲ್ಲ. ಒಂದು ಅಷ್ಟು ದುಡ್ಡು ತಗೋಬೇಕು ಅಂತ ಯಾವ ಆ್ಯಕ್ಟಲ್ಲೂ ಇಲ್ಲ. ಅಷ್ಟು ವ್ಯಾಪಾರ ಅವ್ರಿಗಾಗುತ್ತಾ? ಅವ್ರ ಮನೆ ಸಾಕಬೇಕು, ಅವ್ರ ಜೀವನ ಮಾಡಬೇಕು, ಎಲ್ಲವನ್ನೂ ಆಧರಿಸಿ ಕೂತು ಏನಕ್ಕೆ ಈಗ ಬರಲಿಲ್ಲ ನಿಮಗೆ ಮಾಡಿದ್ವಪ್ಪ ವೆಂಡಿಂಗ್ ಝೋನು. ಒಂದಷ್ಟು ಜನ ನೋ ವೆಂಡಿಂಗ್ ಝೋನ್ ಮೇಲ್ಗಡೆ ಮಾಡಲೇ ಇಲ್ಲ. ಒಂದಷ್ಟು ಜನ ಬಿಟ್ಟಾಗ ಒಂದಷ್ಟು ಜನ ಒಳಗೆ ಹೋಗಿ ಕೂತ್ಕೊಂಡು ವ್ಯಾಪಾರ ಮಾಡಿ ಅಂದರೆ ಯಾರೂ ಮಾಡಲ್ಲ. ಎಲ್ರಿಗೂ ಒಂದೇ ಕಾನೂನು ತೊಗೊಬರ್ಬೇಕು ಅಧಿಕಾರಿಗಳು. ನಾವು ಹೇಳ್ತಾ ಇರೋದು ಇಲ್ಲಿ ನಮಗೆ ಕಾನೂನಿಲ್ಲ, ನಾವು ಫುಟ್ಪಾತ್ನ ಅಕ್ವೈರ್ ಮಾಡ್ತೀವಿ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಫುಟ್ಪಾತ್ಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ನಮಗೆ ಪರ್ಯಾಯ ಜಾಗ ಕೊಡದೆ ಹೋದಿದ್ದಕ್ಕೆ ಅಲ್ಲಿ ಕೂತು ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಜೀವನ ಬೆಳಗ್ಗೆ ಆದರೆ ಆ ವ್ಯಾಪಾರ ಮಾಡಾದರೂ ಜೀವನ ಮಾಡ್ತೀವಿ. ಇದಕ್ಕೆ ಯಾರು ಪರಿಹಾರ ಕೊಡ್ತಾ ಇಲ್ವಲ್ಲ. ಯಾವ ಅಧಿಕಾರಿಗಳು ಸಂಬಳ ಕೊಡಲಿ, ನಾವು ಮನೇಲೆ ಕೂತು ಮಾಡ್ತೀವಿ. ಓಕೆ, ಇದು ನಮ್ದು. ಎಸ್, ಈ ನೋಟಿಸ್ ಕೊಡಬೇಕಂತೆ 30 ದಿನಗಳ ಮೊದಲು ನೋಟಿಸ್ ಕೊಡಬೇಕು. ಬರ್ತೀನಿ ಸರ್, ಬರ್ತೀನಿ. ಇವ್ರದ್ದೊಂದು ರಿಯಾಕ್ಷನ್. 30 ದಿನಗಳ ಮೊದಲು ನೋಟಿಸ್ ಕೊಡಬೇಕಂತೆ ತೆರವು ಮಾಡುವಾಗ ಕೊಟ್ಟಿದ್ರ ನೋಟಿಸ್? ಇಲ್ಲ ಸರ್, ಅದು ಇರಲಿ, ಒಂದೇ ವಾರ. ನಿಮಗೂ ಗೊತ್ತಿರೋದು ಇದು 1 ವಾರದಿಂದ ಜೂನ್ 1ಕ್ಕೆ ನಾವು ತೆರವು ಕಾರ್ಯಕ್ರಮ ಮಾಡ್ತೀವಿ, ಜುಲೈ 1ಕ್ಕೆ ಮಾಡ್ತೀವಿ ಅಂತ. ಆದ್ರೆ ಎಷ್ಟು ಟೌನ್ ವೆಂಡಿಂಗ್ ಕಮಿಟಿನ, ಪಟ್ಟಣ ವ್ಯಾಪಾರ ಸಮಿತಿನ ಕಡ್ದು ಅಧಿಕಾರಿಗಳು 5 GBA ವತಿಯಿಂದ ಯಾರು ಮಾಡಿ ಇದನ್ನ ತೀರ್ಮಾನ ಕೈಗೊಂಡಿದ್ದಾರೆ? ಎಲ್ಲವೂ ಯಾವುದೇ ವ್ಯಾಪಾರದ ವಿಷಯವಾಗಿ, ವ್ಯಾಪಾರಿಗಳ ವಿಷಯವಾಗಿ ಟೌನ್ ವೆಂಡಿಂಗ್ ಕಮಿಟಿಲಿ ತೀರ್ಮಾನ ಆಗಬೇಕು. ಎಷ್ಟು ಅಧಿಕಾರಿಗಳು ಕಡ್ದು ಟೌನ್ ವೆಂಡಿಂಗ್ ಕಮಿಟಿನ ಇವಾಗ ಜಸ್ಟ್ ನೆನ್ನೆ ಕೇಳಿದ್ದೀನಿ, ನಿಮ್ಗೆ ಏನಾದರೂ ಹೇಳಿದಾರಾ ಅಂದರೆ ಏನೂ ಹೇಳಿಲ್ಲ ಅಂತ ವಿಜಯನಗರ, ರಾಜಾಜಿನಗರ ಎಲ್ಲ ಕಡೆ ಹೇಳಿದ್ದಾರೆ. ಇವಾಗಲೇ ನನಗೆ ಕರೆ ಬಂದಿದ್ದು 2 ಗಂಟೆಲಿ, ಮೇಡಮ್ 3 ಗಂಟೆಗೆ ಬರ್ತೀವಿ, ಎಲ್ಲ ತುಂಬ ಹೋಗ್ತೀವಿ ಅಂತ ಅಂದರು. ಏನು ಮಾಡಬೇಕು ಅವರು ಬಂಡವಾಳ ಹಾಕಿರೋದು? ನಾವೇನು ಹೇಳಿದ್ವಿ ನೆನ್ನೆ, ನಿಮಗೇನು ಮಾಡಿಲ್ಲ ಅಂದರೆ ಬರೀ 20% ಅಂತಪ್ಪ ಹೇಳಿರೋದು. ಮೇಯ್ನ್ ಹೈವೇನ ಕಾನ್ಸೆಪ್ಟ್ ಇಟ್ಟಿದ್ದಾರೆ, ನೋಡೋಣ ನೀವು ಹಾಕೊಂಡು ಮಾಡಿ, ನಿಮ್ಗೇನು ಹೇಳಿಲ್ಲ ಅಂದರೆ ನಿಮ್ಮ ವಿಷಯ ಬರಲ್ಲ ಅಂತ ನಾವು ಗೈಡೆನ್ಸ್ ಮಾಡಿದ್ವಿ. ಓಕೆ, ಇವಾಗ ನಮ್ಮ ವಕೀಲ ಸಾಹೇಬರು ಹೇಳಿದರು, ತುಂಬ ಧನ್ಯವಾದ. ಕಾನೂನನ್ನು ತಿಳ್ಕೊಂಡು ನಾವು ಕಾನೂನಷ್ಟು ಓದಿಲ್ಲ, ಏಕೆಂದರೆ ನಾನೊಬ್ಬ ಸ್ಟ್ರೀಟ್ ವೆಂಡರ್ಸ್. ಓಕೆ, ಕಾನೂನನ್ನು ಇವಾಗ ಅವರೊಂದು ಪಾಯಿಂಟ್ ಹೇಳಿದರು. ಸ್ಟ್ರೀಟ್ ವೆಂಡರ್ ಆ್ಯಕ್ಟು 2014 ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಕೆಲಸ ಕೊಡೋಕ್ಕಾಗೋದಿಲ್ಲ. ಜೀವನ ಸಂರಕ್ಷಣೆ ಕಾಯ್ದೆ ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನಾವು ಕೆಲಸ ಮಾಡಲೇಬೇಕಾಗುತ್ತೆ. ಇವಾಗ ಮಲ್ಲೇಶ್ವರದ್ದು ಬಂದಾಗ ನಾನು ಮಲ್ಲೇಶ್ವರ ನಾನೇ ಹಾಕಿರೋ, ಇಲ್ಲೇ ಇದೆ ನೋಡಿ, ಅಲ್ಲಿ ಟೋಟಲ್ ಗುರುತಿನ ಚೀಟಿಗೆ ನಾನೇ ಯಾಕೆ ಗುರುತಿನ ಚೀಟಿಗೆ ಅಫೇಟ್ ಮಾಡಿದೆ ಅಂದರೆ, ಈ ಸನ್ನಿವೇಶ ಬರ್ತದೆ ಅಂತೇಳಿ 2017 ಕರ್ನಾಟಕದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಸೇರಿಸಿ ಏನಕ್ಕೆ ಸೇರಿಸಿದೆ ಗೊತ್ತಾ? ನಾಳೆ ದಿನ ಈ ಥರ ಆಗಬಾರ್ದು, ಈ ಥರ ಸಮಸ್ಯೆ ಆಗಬಾರ್ದು ಅಂತೇಳಿ 2016-17 ಕರ್ನಾಟಕದ ಆಧಾರ್ ಕಾರ್ಡ್ ಉಪಯೋಗಿಸ್ತೆ ನಾನು. ಯಾಕೆ? ನಾಳೆ ದಿನ ಈ ಥರ ಆದ್ರೆ ನಿಜವಾದ ಬೀದಿ ಬದಿ ವ್ಯಾಪಾರ ಹೊಡ್ತಾ ಬರ್ತದೆ. ಯಾರ್ಯಾರು ಎಲ್ಲಿಂದನೂ ಬರ್ತಾರೋ, ಇಡೀ ಭಾರತ ದೇಶ ಒಂದೇ ಕಾನೂನು. ನೀವು ಬೆಂಗಳೂರಲ್ಲಿ ನಿಜವಾದ ಬೀದಿ ವ್ಯಾಪಾರಸ್ಥರು ಬೇರೆ, ಸುಳ್ಳು ಬೀದಿ ವ್ಯಾಪಾರಸ್ಥರು ಬೇರೆ ಇದೆ. ಹೌದು. ಹೆಂಗೆ ಇವಾಗ ನೋಡಿ, ಒಂದು ನಿಮಿಷ. ಇವಾಗ ಒಬ್ಬ ಓನರ್ 10 ಅಂಗಡಿ ಇಟ್ಕೋತಾನೆ, ಆ ಪಾಪ ನಿಜವಾದ ಬೀದಿ ಬದಿ ವ್ಯಾಪಾರ ಕೊಡ್ತಾ ಬರ್ತದೆ. ನಾವು ಎಷ್ಟು ಅಧಿಕಾರಿಗಳಿಗೆ ಕಮಿಟಿ ತೀರ್ಮಾನ ಮಾಡಿದ್ದೀವಿ. ಉದಾಹರಣೆ ಇಲ್ಲೇ ತಿಪ್ಸ್ ಅಂದರೆ ಸಿ ವಿ ರಾಮ್ಲ ಒಬ್ಬ ತಟ್ಟೆ ಇಡ್ಲಿ ಅಂತ ಮಾಡ್ತಾರಂತೆ, 100 ಅಂಗಡಿ ಇದೆ,
ಅದು ಯಾರು ಹೋಟ್ಲು ಮಾಲೀಕರದು, ಓಕೆ ಬೀದಿ ಬದಿ ವ್ಯಾಪಾರ ಎಲ್ಲ. ನಾವು ಇದ್ರ ಬಗ್ಗೆ ಫೈಟ್ ಮಾಡಿದ್ದೀವಿ. ಇವಾಗ ಉದಾಹರಣೆ ಅಪ್ಪು ತಟ್ಟೆ ಇಡ್ಲಿ ಬರ್ತೀನಿ ಸರ್ ಬರ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಅವ್ರು ಹೇಳಿದ್ರು ವಕೀಲರು ಸಾಹೇಬರು, ಹೈಕೋರ್ಟಲ್ಲಿ ನಾನು ತಂದಿದ್ದೀನಿ, ಇವಾಗ ಹೈಕೋರ್ಟ್ಗೆ ಹೋಗಿ ಹಾಕಿದ್ದೀನಿ ನಾನು. ಹೈಕೋರ್ಟಲ್ಲಿ ಆರ್ಡರ್ ಆಗಿದೆ ಏನು ಗೊತ್ತಾ, ಸರ್ಕಾರಕ್ಕೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ವೆಂಡಿಂಗ್ ಝೋನ್ ಮಾಡಿಕೊಡ್ಬೇಕು, ಯಾವುದೇ ಪರಿಹಾರ ವ್ಯವಸ್ಥೆ ಮಾಡಬೇಡಿ ಅಂತ ಹೇಳಿ ಹೈಕೋರ್ಟಲ್ಲಿ ಇವಾಗ ಆಗಿರೋದು ಹೈಕೋರ್ಟ್. ಓಕೆ ಇವರು ಹೇಳ್ತಾ ಈಗ ಇದ್ದಾರೆ, ವಕೀಲರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಹಾ. ಹೇಗೆ ನಮಗೆ ಬೀದಿ ಬದಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ನೀವು ಹೋರಾಟ ಮಾಡ್ತೀವಿ, ಹೌದು. ಹಾಗೆಯೇ ನಮ್ಮ ಹಕ್ಕುಗಳು ಕೂಡ ಸಿಗ್ಲಿ ಅಂತ ಸಂಘಟಿತರಾಗಿ ಅಂತ ಅವ್ರು ಹೇಳ್ತಾ ಇರೋದು. ಮಾಡಿದ್ದೀವಿ. ಅವ್ರು ಹೇಳ್ತಾ ಇರೋದು ಇಲ್ಲ ಯಾವುದು ಸರ್ ತಗೊಳ್ಳಿ, ಇವಾಗ ಈ ತಿಂಗಳಲ್ಲಿ ಆಗಿರೋದು ನೋಡಿ. ಇದ್ರ ಹಿಂದೆ ಸರ್ ಅಮೃತೇಶ್ ಅವರೇ, ಒಂದು ನಿಮಿಷ ಇಲ್ಲ ಕೇಳಿ ಸರ್ ಇಲ್ಲಿ ಕೇಳ್ರಿ, ನಾನು ಕೇಳಿ ಸರ್, ನಾನು ಅದೇ ಹೇಳ್ತಾ ಇರೋದು. 15 ಜನಕ್ಕೆ ಎಷ್ಟೇ ತಗೊಂಡು 15 ಜನ ಯಾರು ಹೇಳಿ, 265 ಜನ ಇರೋದು, 265 ಜನ, 265 ಜನ 265 ಜನ ಬಿಟ್ಟು 265 ಜನ ತೆರವುಗೊಳಿಸ್ತೀನಿ. ಬನ್ನಿ ಹೋಗೋಣ. ಪ್ರಶ್ನೆ ಕೇಳಿದ್ದೀನಿ. ಎಲ್ಲಾನು ಅವ್ರು ಹೇಳ್ತಾ ಇರೋದು ನಾನು ಹೈಕೋರ್ಟ್ ಆರ್ಡರ್ ಹೈಕೋರ್ಟ್ ಆರ್ಡರ್ ಇದ್ದರೆ 265 ಜನ. ನಾನು ನಿಮ್ಮ ಪ್ರಶ್ನೆ ಕೇಳಿದ್ದೀನಿ. ನಾನೇ ಜಿಬಿ ಅಧಿಕಾರಿ ಲೆಟರ್ ಕೊಟ್ಟಿದ್ದೀನಿ. Okay. ನಾನು ಜಿಬಿ ಅಧಿಕಾರಿ ಲೆಟರ್ ಕೊಟ್ಟಿದ್ದೀನಿ. ಏನಂತ ಕೊಟ್ಟಿದ್ದೀನಿ ಅಂತ ಪ್ರೂಫ್ ಇದೆ. Okay. ನಾನು ಬೇಕಾದ್ರೆ ಅವ್ರಿಗೆ ತೋರಿಸ್ತೀನಿ. Okay. ನಾನು ಹೇಳಿದ್ದೀನಿ ನೋಡಿ, ನಮ್ಮ ಆಕ್ಟ್ ಪ್ರಕಾರವಾಗಿ ಇವತ್ತು ನಿಜವಾದ ವಯಸ್ಸಾದ್ರು ವಿಧಿವೇರು Okay. ಪಾಪ ಎಲ್ಲಿ ಹೋಗ್ತಾರೆ, ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡಿದ್ದೀನಿ. ಇಲ್ಲಿ ಏನಾಗ್ತದೆ ಅಂದ್ರೆ, ನಿಜವಾದ ವ್ಯಾಪಾರಿಗಳಿಗೆ ಯಾರು ಮೋಸ ಆಗ್ಬಾರ್ದು. ಓಕೆ, ಯಾಕೆಂದ್ರೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರು ಏನ್ ಹೇಳಿದ್ರಂದ್ರೆ, ಈಗ ಬೀದಿ ಬದಿ ವ್ಯಾಪಾರಿಗಳು ದುಡಿಯೋದೇ ಸ್ವಲ್ಪ ಪ್ರಮಾಣದಲ್ಲಿ, ಅದ್ರಲ್ಲಿ ಪೊಲೀಸರಿಗೆ 100 ರೂಪಾಯಿ ಕೊಟ್ಟೆ, ಅಧಿಕಾರಿಗಳಿಗೆ 100 ರೂಪಾಯಿ ಕೊಟ್ರೆ, ಅಲ್ಲಿರೋರಿಗೆ ಯಾರ್ಯಾರಿಗೂ ಹಪ್ತಾ ಕೊಟ್ರೆ ಅವ್ರಿಗೆ ಉಳಿಯೋದೇನು, ಅದು ಆಗಬಾರ್ದು, ಅವ್ರಿಗೆ ಮಾರುಕಟ್ಟೆ ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ದುಡ್ಡು ಕೊಡ್ತಾರೆ 265 ಜನ ಸಂಘಟಿತರಾಗಿ ಉಳಿದವರೆಲ್ಲ ನೀವು ಅನಧಿಕೃತ ನಾವು ಹೈಕೋರ್ಟ್ ಬರ್ತೀನಿ ತೆಗಿರಿ ಅಂತ ಹೇಳಿ ನಾವು ಏನ್ ಹೇಳೋದು ಹೇಳ್ತೀವಿ ಅಂದ್ರೆ, ನಮಗೂ ಕಾನೂನು ಇದೆ, ಅವ್ರಿಗೂ ಕಾನೂನು ಇಲ್ಲ ಅಂತ ಹೇಳಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಆದ್ರೆ ಹೈಕೋರ್ಟ್ ಆದೇಶ ಆಗಿರತಕ್ಕಂಥದ್ದು ವೆಂಡಿಂಗ್ ಝೋನ್ ಮಾಡ್ಕೊಳ್ಳಿ, ಇದ್ರ ಬೆನ್ನಿ ಹಿಡಿದಿದ್ದೀನಿ ನಾನು. ಓಕೆ, ಯಾಕೆಂದ್ರೆ ಇವತ್ತು 265 ಜನ ಏನೋ ಒಂದು 50 ಜನ ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ. ನಾನು 250 ಜನ ನೋಡಿ ಸರ್ ಬರ್ತೀನಿ, ದಯವಿಟ್ಟು ಬರ್ತೀನಿ ರೀ, ಅವ್ರದ್ದು ರಿಯಾಕ್ಷನ್ ಮುಗಿಸ್ಕೊಂಡು ಇದು ಇಸ್ರೋ ಲೇಔಟ್, ಓಕೆ, ಮಲ್ಲೇಶ್ವರಂ, ರಾಜಾಜಿನಗರ 8 ಕಡೆ ನನ್ನ ಕೋರ್ಟ್ ಆರ್ಡರ್ ಆಗಿದೆ. ಎಸ್ ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರಿಗೆಲ್ಲ ಪರಿಹಾರ ವ್ಯವಸ್ಥೆ ಮಾಡ್ಕೊಡಿ, ವೆಂಡಿಂಗ್ ಝೋನ್ ನೋ ವೆಂಡಿಂಗ್ ಝೋನ್ ಮಾಡಿ. ಬೆಂಗಳೂರಿನಲ್ಲಿ 15,000 ಕಿಲೋಮೀಟರ್ ಉದ್ದದ ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ರಸ್ತೆಯನ್ನ ವ್ಯಾಪಾರ ಮುಕ್ತ ವಲಯ ಅಂತ ಮಾಡ್ತೀವಿ ಅಂತ ಜಿಬಿದವರು ಹೇಳ್ತಾ ಇದ್ದಾರೆ. ಅಂದ್ರೆ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ. 15,000 ಕಿಲೋಮೀಟರ್ ಸರ್, ಈಗ ನೋಡಿ ಆಲ್ರೆಡಿ ಇದು ಸಾರಿ 15,000 ಅಲ್ಲ, 1,500 ಕಿಲೋಮೀಟರ್, 1,500 ಕಿಲೋಮೀಟರ್ ರೋಡ್ ಇರೋದು, ಅದು 1,500 ಸರ್. ಆಲ್ರೆಡಿ ಜೂನ್ ಅಲ್ಲಿ ಇಂಜಿನಿಯರ್ಸ್, ಕ್ಷೇತ್ರದ ಇಂಜಿನಿಯರ್ಸ್ ಸರ್ವೆ ಮಾಡಿದ್ದಾರೆ, ವೆಂಡಿಂಗ್ ಝೋನ್ ನೋ ವೆಂಡಿಂಗ್ ಝೋನ್ ಅಂತ. ಆ ವೆಂಡಿಂಗ್ ಝೋನ್ ಯಾಕೆ ಮಾಡ್ಕೊಡ್ಬಾರ್ದು ಇವತ್ತು? ಓಕೆ, ಪ್ರಗತಿಯಲ್ಲಿದೆ, ಕೆಲಸ ಮಾಡ್ತಿದ್ದೀವಿ ಸರ್. ವರ್ಷ ಫುಲ್ ಪ್ರಗತಿಯಲ್ಲೇ ಇರುತ್ತೆ ಇದು. ಅನುಸರಿಗೆ ಯಾಕೆ ಸರ್ಕಾರ ತರಬಾರ್ದು? ಈಗ ಮಾನ್ಯ ಉಸ್ತುವಾರಿ ಸಚಿವರು ಹೇಳಿದಾರಲ್ವಾ, 14,000 1,500 ಕಿಲೋಮೀಟರ್ ಕೊಟ್ಟಿದಂತ. ಅದ್ರಲ್ಲಿ ಈಗ ನಿಮ್ಮೇ ಅಧಿಕಾರಿಗಳು ಕೊಟ್ಟಿದ್ದಾರಲ್ಲ 1,500 ಕಿಲೋಮೀಟರ್, ನೀವು ಹೇಳ್ತಾ ಇದ್ದೀರಾ ಆಯ್ತು ವೆಂಡಿಂಗ್ ಝೋನ್ ಮಾಡ್ಕೊಡ್ಬೋದಲ್ಲ, ಅದ್ರಲ್ಲಿ ನೀವು ಯಾಕೆ ಮಾಡ್ಕೊಡ್ಬಾರ್ದು? ತೆಗಿಯಕ್ಕೆ ಮಾತ್ರ ನೀವು ದೊಡ್ಡದಾಗಿ ತೆಗಿಬೇಕು ಅಂತ ಮಾತ್ರ ನೀವು ಸ್ಟೇಟ್ಮೆಂಟ್ ಕೊಡಕ್ಕೆ ರೆಡಿ ಇದ್ದೀರಾ? ಈ ಟೌನ್ ವೆಂಡಿಂಗ್ ಕಮಿಟಿ ಅನ್ನೋದು ಇರುತ್ತಲ್ಲ, ಈ ಟೌನ್ ವೆಂಡಿಂಗ್ ಕಮಿಟಿ ಆಯ್ಕೆ BBMP ಚುನಾವಣೆ ಆಗದೇ ನಂತರ ಇದಾಗಿಲ್ಲ ಅಂತ ಸುದ್ದಿ ಇದೆ, ಆಗಿಲ್ವಾ ಅದೇ? ಸರ್, ಈಗ ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಆಗುತ್ತೆ. ಇದಾಗಿ ಜನವರಿಗೆ ಮುಗಿತು ಇದು. ನಾನು ಒಬ್ಬ ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಅದು ಇದ್ದೀನಿ. ಸತತವಾಗಿ ಈ ಪೂರ್ವ ವಲಯದ ನಾನು ಕೂಡ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದಿದ್ದೀನಿ. ಜನವರಿಗೆ ಮುಗಿತು. 2019 2025 ಮುಗೀತು. 26 ಜನವರಿಗೆ ಮುಗೀತು. ಮುಗಿದ್ರೆ ಕೂಡ ಈಗ ಕಾರ್ಡ್ ಕೊಡಬೇಕಿತ್ತು. ಕಾರ್ಡ್ ಮಾಡಿದ್ವಿ. ಕಾರ್ಡ್ ಮಾಡಿ 1.5 ವರ್ಷ ಆಯ್ತು. ಕಾರ್ಡ್ ಮಾಡಿ ಕಾರ್ಡ್ ಕೊಡೋಕ್ಕೆ 1 ವರ್ಷ ಆಯ್ತು. ಕಾರ್ಡ್ ಕೊಡೋಕ್ಕೆ 1 ವರ್ಷ ಆಯ್ತು. ಅದನ್ನ ಕಾರ್ಡ್ ಚಿಕ್ಕ ಕಾರ್ಡು ಅಂತ ಕೋರ್ಟ್ಗೆ ಹೋಗಿದ್ರು ಕೆಲವರು. ಕೋರ್ಟ್ ಹೋಗಿ ಅದನ್ನ ಏನೋ ಒಂದು ಸಮಸ್ಯೆಗಳಾಯ್ತು, ಅದನ್ನ 3 ವರ್ಷದಲ್ಲಿ ಕೊಡ್ತೀವಿ ಅಂತ ಕೋರ್ಟ್ ಆರ್ಡರ್ ಕೊಟ್ಟರು. ಆ ಕಾರ್ಡ್ ಕೊಡೋಕೆ ಯಾರು ರೆಡಿ ಇಲ್ಲ, ಕೇಳೋಕ್ಕೂ ಗತಿ ಇಲ್ಲ ಯಾರಿಗೂ. ಆದರೆ ಬರೀ ಕಾರ್ಡ್ ಬ್ಯಾನ್ ಮಾಡ್ಬೇಕಾದ್ರೆ ಬ್ಯಾನ್ ಮಾಡಿದ್ರು, ಅದಕ್ಕೆ ಮುಗೀತು. ಈಗ ಕಾರ್ಡು ಚಿಕ್ಕ ಕಾರ್ಡ್ ಆಗಿತ್ತು. ಅದು ಸರ್ಕಾರದ ಕಾರು. ಯಾವ ಕಾರ್ಡ್ ಕೊಟ್ಟರೆ ಏನು?
ಯಾವ ಥರ ಇದೆ ಕಾರ್ಡೇನು? ಸ್ಮಾರ್ಟ್ ಕಾರ್ಡ್ ಕೊಟ್ರೇನೋ ದೊಡ್ಡ ಕೊಟ್ರೇನೋ ಅದೊಂದು ಡಾಕ್ಯುಮೆಂಟ್ಸ್ ಅಲ್ವಾ ವ್ಯಾಪಾರಿಗಳಿಗೆ? Okay. 10 ಜನ ಇಲ್ಲಿ ಬೆಂಗಳೂರಲ್ಲಿ ಯಾರು ತುಂಬಾ ಜನ ಗೊತ್ತಿಲ್ಲ ಅದ್ರ ಬಗ್ಗೆ. ಏನ್ ಮಾಡ್ತಾರೆ, ಆ ಕಾರ್ಡ್ ಕೊಡೋಕೆ ಬ್ಯಾಂಡ್ ಆಯ್ತು, ಸರ್ಕಾರ ಅದನ್ನು ಎಚ್ಚೆತ್ಕೊಂಡಿಲ್ಲ. ಓಕೆ, ಇವತ್ತು DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು ಏನಂತ, ಯಾರ ಕಾರ್ಡ್ ಇದೆ ವ್ಯಾಪಾರ ಮಾಡಲಿ ಅಂತ. ಬಟ್ ಕೃಷ್ಣ ಬೈರೇಗೌಡರು ಮಿನಿಸ್ಟರ್ ಆದ್ಮೇಲೆ ಅದ್ರ ಬಗ್ಗೆ ಕಾನ್ಸೆಪ್ಟೇ ಮಾಡ್ತಾ ಇಲ್ಲ, ಬರೀ ಅವ್ರ ಕಾನ್ಸೆಪ್ಟ್ ಬೀದಿ ಹಬ್ಬಲ್ ತೆಗಿಬೇಕು ಅಂತ. ಈಗ 14,000 ಕಿಲೋಮೀಟರ್ ಇದ್ದಿದ್ದು ಈಗ 1,500 ಕಿಲೋಮೀಟರ್ ಬಂದಿದೆ. ಅದು ವೆಂಡಿಂಗ್ ಜೂನ್ ಮಾಡ್ಬೋದು, ಅದು ಯಾಕೆ ಮಾಡ್ಬೋದು? ಪ್ರತಿ ಕ್ಷೇತ್ರದಲ್ಲಿ ಆಗಿದೆ ವೆಂಡಿಂಗ್ ಜೂನ್. ಆದ್ರೆ ಸರ್ ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ. ಈಗ ಏನಾಗಿದೆ ಅಂದ್ರೆ ಇವ್ರ ತಲೆಯಲ್ಲಿರೋದು ತೆಗಿಬೇಕು ಅಂತ. ಇದಕ್ಕೆ ನಾವು ಯಾರು ಬೀದಿ ವ್ಯಾಪಾರಿಗಳು ರೆಡಿ ಇಲ್ಲ ಸರ್. 2023 ನವೆಂಬರ್ನಲ್ಲಿ ಜಯನಗರದ 4ನೇ ಬ್ಲಾಕ್ನಲ್ಲಿ ಕಾರ್ಯಾಚರಣೆ ಆಯಿತು. ಹೌದು. 2025ರಲ್ಲಿ ಚರ್ಚ್ ಸ್ಟ್ರೀಟ್ ಅಂಗಡಿಗಳನ್ನ ತೆರೆಯಲಾಯಿತು. ಹೌದು. ಅದಾದ ನಂತರ 2019ರಿಂದ ಐತಿಹಾಸಿಕ ವಿಜಯನಗರ ತೆರವು ಕಾರ್ಯಾಚರಣೆ ಅಂತ ಹೇಳ್ತಾರೆ. 2016ರಲ್ಲಿ ಹೈಕೋರ್ಟ್ನ ತೀರ್ಪು ಬಂದ ನಂತರ 3 ವರ್ಷಗಳ ನಂತರ ಒತ್ತುವರಿದಾರರು ಅಂತ ಕರೆಯುವಂತಿಲ್ಲ ಅಂತ ಹೈಕೋರ್ಟ್ ಆದೇಶ ಕೊಡ್ತು 2016ರಲ್ಲಿ. ಅದಾದ ನಂತರವೂ ಕೂಡ 2019 ಜುಲೈನಲ್ಲಿ ವಿಜಯನಗರದಲ್ಲಿ 200ಕ್ಕೂ ಹೆಚ್ಚು ವ್ಯಾಪಾರಿಗಳನ್ನ ಪೊಲೀಸರು ಮತ್ತು ಬಿಬಿಎಂಪಿ ಸಿಬ್ಬಂದಿ ಎಲ್ಲ ತೆರವುಗೊಳಿಸಿದ್ರು. ಇದು ಕೃಷ್ಣ ಬೈರೇಗೌಡರು ಬಂದ ನಂತರ ಆಗ್ತಾ ಇರುವಂತಹ ಪ್ರಕ್ರಿಯೆ ಅಲ್ಲ, ಈ ಹಿಂದೆಯೂ ಕೂಡ ಇಂಥ ಪ್ರಕ್ರಿಯೆಗಳಾಗಿದೆ ಅಂತ ನಾ ಹೇಳ್ತಾ ಇದ್ದೀನಿ. ಒಂದು ವಿಜಯನಗರ ಆಗಿತ್ತು, ಒಂದು ಜಯನಗರ ಆಗಿತ್ತು. ಈಗ ಒಂದು ವಿಜಯನಗರ ಆಗಿತ್ತು, ಅಲ್ಲಿ ಕೋರ್ಟ್ ಸ್ಟೇ ತಗೊಬಂದವ್ರೆ. ಬೀದಿ ವ್ಯಾಪಾರಿಗಳಲ್ಲಿ ಪ್ರಗತಿಪರ ಸಂಘಟನೆ ಅಂತ ಇದೆ, ಅವರು ಅದನ್ನ ಅಲ್ಲೇ ಸ್ಟೇ ತಗೊಬಂದು ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಜಯನಗರ ನಗರದಲ್ಲಿ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಒಕ್ಕೂಟ ಅವತ್ತಿರೋ ಅಧ್ಯಕ್ಷರು ಅವತ್ತು ಖಂಡಿತವಾಗ್ಲೂ ಅದೇ ಸ್ಟೇ ಸಿಕ್ಕಿದೆ. ಅವತ್ತು ಅಲ್ಲಿ ಎಲ್ಲ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಆ ಸಮಸ್ಯೆಗಳು ಇರ್ಲಿಲ್ಲ, ಕೋರ್ಟ್ ಸ್ಟೇ ಸಿಕ್ಕಿದೆ, ಎಲ್ಲರೂ ಆಗಿದೆ. ಇವತ್ತು ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಇಡೀ ಬೆಂಗಳೂರು ಒಂದೇ ದಿವಸ ಮಾಡ್ಬೇಕಂತ ನಾನು ಇವತ್ತು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಕರಾಳ ದಿನ ಅಂತ ಬೀದಿ ವ್ಯಾಪಾರಿಗಳು ಇವತ್ತು ಹೇಳಕ್ ಬಯಸ್ತೀನಿ, ಸಚಿವರುಗಳಿಗೂ ಬಯಸ್ತೀನಿ. ಕರಾಳ ದಿನ ಬೀದಿ ವ್ಯಾಪಾರಿಗಳಿಗೆ ಎಲ್ಲ ಕಡೆ ಒಂದೇ ದಿವಸ ಎತ್ತಂಗಡಿ ಆಗ್ಬೇಕಾದ್ರೆ ಕಾರಣ ಏನು? ಏನ್ ಕಾರಣ? ಬೀದಿ ವ್ಯಾಪಾರಿ ಏನ್ ಅದರ ಸಂಪಾದನೆ ಮಾಡ್ಬಿಡ್ತಾರೆ. 80 ವರ್ಷ 90 ವರ್ಷ ಅಜ್ಜಿ ವ್ಯಾಪಾರ ಮಾಡ್ತಾ ಇದಾರೆ. ಇವತ್ತು ಆನ್ಲೈನ್ ಬಂದಿದೆ, ವ್ಯಾಪಾರ ಮಾಡಕ್ ಆಗ್ತಾ ಇಲ್ಲ. ಆನ್ಲೈನ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಅವರು, ದೊಡ್ಡ ದೊಡ್ಡ ವ್ಯಕ್ತಿಗಳು. ಅಂಬಾನಿ ಎಲ್ಲರೂ ಇವತ್ತು ಆನ್ಲೈನ್ ವ್ಯಾಪಾರ ಮಾಡ್ತಾರೆ. ಸಣ್ಣ ಪುಟ್ಟ ಜನ ಅಜ್ಜಿ 80 ವರ್ಷ 90 ವರ್ಷ ಅಜ್ಜಿ ಜೀವನ ಮಾಡಿ ವ್ಯಾಪಾರ ಮಾಡಿ ತಿನ್ಬೇಕು ಅವತ್ತು. ನೀವೊಂದು ಅಜ್ಜಿ ಉದಾಹರಣೆ ಕೊಡ್ತಿದ್ದೀರಲ್ಲ, ವಕೀಲರು ಹೇಳ್ತಾರೆ ಅದೇ ಅಜ್ಜಿ ಫುಟ್ಪಾತ್ ಇಲ್ಲದೆ ಇರೋ ಕಾರಣಕ್ಕಾಗಿ ಜೀವನವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಅವರು ವಾದ ಮಾಡ್ತಾರೆ. ಸರ್ ನಾವು ಈಗ ನೋಡಿ, ಅವ್ರ ತಲೆಯಲ್ಲಿ ಇರೋದು ಒಂದು ಲಾಯರ್ ಸಾಹೇಬ್ ಹೇಳೋದು ಕರೆಕ್ಟ್ ಇದೆ. ಆ ಫುಟ್ಪಾತ್ ನೋಡಿ ಸರ್, ನಮ್ದು ಆಕ್ಟ್ ಇದೆ, ನಮ್ದು ಯಾಕೆ ನೀವು ಯಾಕೆ ತಗೊಳ್ತಾ ಇಲ್ಲ? 2014 ಕಾಯ್ದೆ ಪ್ರಕಾರ 8 ಅಡಿ ಫುಟ್ಪಾತ್ ಇದ್ರೆ 8 ಅಡಿ ಹೋಗೋದು ಜಾಗಕ್ಕೆ ಬಿಡ್ಬೋದು, 8 ಅಡಿ ಮೇಲೆ ಇದ್ರೆ ನಾವು ಇಟ್ಕೋಬಹುದು. ನಮ್ಗೂ ಅದು ಹಾಕ್ತಿರೋದು ಇದೆಯಲ್ಲ, ನಮ್ಗೂ ನಮ್ಮದು ಯಾಕೆ ನೀವು ಯಾಕೆ ಕೇಳ್ತಾ ಇಲ್ಲ? ಬರೀ ಅವ್ರದ್ದು ಬಾದ ಕೇಳ್ಬೇಡಿ ಸರ್. ಇವತ್ತು ನಮ್ಗೆ ನೋಡಿ, ಒಂದು ವಾರ್ಡ್ ಮಾಡ್ತೀವಿ, ಒಂದು ವಾರ್ಡಲ್ಲಿ ಏನ್ ಮಾಡ್ತೀರಾ? ಲೈಟ್ ಆಗ್ಬೇಕು ಸರ್ಕಾರ, ಅಥವಾ ರೋಡ್ ಮಾಡಬೇಕು, ಏನೇನು ಸವಲತ್ತು ಕೊಡ್ತೀರಾ ನೀವು? ಇವತ್ತು ಯಾಕೆ ಒಂದು ವೆಂಡಿಂಗ್ ಜೂನ್ ಒಂದು ಮಾರ್ಕೆಟ್ ಯಾಕೆ ಮಾಡ್ಕೊಡ್ಬಾರ್ದು? ಯಾಕೆ ಸುತ್ತಮುತ್ತ ಹೊಡಿಸಬಾರ್ದು ಸರ್ಕಾರ? ಅಥವಾ ಯಾರು ಸಚಿವರು ಕೊಡಬಾರ್ದು? ನನ್ನ ಉದ್ದೇಶ ಇದು ಯಾಕೆ ಕೇಳಬಾರ್ದು ನಾವು? ಇದು ಆಗ ನಾವೇನು ಮನುಷ್ಯರಲ್ವಾ? ಈ ದೇಶದ ಪ್ರಜೆ ಅಲ್ವಾ ನಾವು ಕೂಡ? 80 ವರ್ಷ ಆದ್ರೂ 90 ವರ್ಷ ಆದ್ರೂ ನಮ್ಗೇನು ಇವತ್ತೇನು ಒಂದು ಬಾಡಿಗೆ ಕೊಡೋದು 50,000 60,000 ಬಾಡಿಗೆ ಇದೆ. ಯಾವ್ದಾದ್ರು ನಾವು ಎತ್ಕೊಂಡು ವ್ಯಾಪಾರ ಮಾಡಕ್ಕೆ ಅಲ್ಲ ಸರ್. ಒಂದ್ ನಿಮಿಷ ಕೇಳಿ, ನಿಮಿಷ ಹೇಳ್ಬಿಡ್ತೀನಿ ನೋಡಿ. ಇವತ್ತು ಬೀದಿ ವ್ಯಾಪಾರ ಹೆಂಗಿದೆ ಅಂದ್ರೆ ಚೆಸ್ಟ್ ಇದೆ. ಇಲ್ಲಿ ಉದಾಹರಣೆ ಇಲ್ಲೇ ಕೊಡ್ತೀನಿ. ಅಲ್ಲಿ 150 ಜನ ಕುಟುಂಬ ಬದುಕ್ತಾ ಇದೆ. ಅದಕ್ಕೆ ಯಾರು ಅವರು ಅದೇ ಪಾಯಿಂಟ್ ಹೇಳಿದ್ರು, ಹೆಂಗೆ ಕುಟುಂಬಗಳು ಬದುಕ್ತಾ ಇದೆಯೋ ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಫುಟ್ಪಾತ್ ಅನ್ನೋದು ಸಾರ್ವಜನಿಕರ ಸ್ವತ್ತು, ಸ್ವತಂತ್ರವಾಗಿ ನಡೆದುಕೊಂಡು ಹೋಗಬಹುದಾದಂತಹ ದಾರಿ ಸುಪ್ರೀಂ ಕೋರ್ಟೇ ಉಲ್ಲೇಖ ಮಾಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಫುಟ್ಪಾತ್ ಮೇಲೆ ಇಟ್ಕೋಬೇಕು ಅಂತ ಎಲ್ಲಿ ಹೋರಾಟ ಮಾಡಿಲ್ಲ ಸರ್. ಎಸ್, ಫುಟ್ಪಾತ್ ಬೇಕು ಅಂತ ಹೋರಾಟ ಮಾಡಿಲ್ಲ. ಆ ಜಾಗ ಇಲ್ಲದೆ ಇದ್ರೆ ಪರ್ಯಾಯವಾಗಿ ಜಾಗ ಕೊಡಿ, ಮಾಡ್ಕೊಡಿ. ಬರ್ತೇನೆ. ಅಮೃತೇಶ್ ಅವರೇ, ಕೋರ್ಟ್ ಅಭಿಪ್ರಾಯ ಪಟ್ಟಿದೆ ಫುಟ್ಪಾತ್ನಲ್ಲಿರುವಂತಹ ಏನೇನು ಅಂಗಡಿ ಮುಂಗಟ್ಟುಗಳು, ವ್ಯಾಪಾರ ಮಾಡೋರು, ಬಟ್ಟೆ ಬರೆ, ಹೋಟೆಲು ಇತ್ಯಾದಿ ಇತ್ಯಾದಿ ಯಾರೇ ಆದರೂ ಕೂಡ ಬೆಳಗ್ಗೆ ಬಂದು ಒಂದು ಟೆಂಟ್ ಹಾಕ್ತಾರೆ, ಅದಾದ ನಂತರ ತೆರವುಗೊಳಿಸ್ಕೊಂಡು ಮನೆಗೆ ಹೋಗ್ತಾರೆ. ಅಂಥವುಗಳನ್ನು ತೆರವು ಮಾಡಬಾರದು, ಅದು ಶಾಶ್ವತ ಅಲ್ಲ. ಯಾರಾದರೂ ಸಿಮೆಂಟ್ ಅಥವಾ ಈ ಕಟ್ಟಡದ ರೂಪದಲ್ಲಿ ಏನಾದರೂ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಮಾಡ್ಕೊಂಡಿರ್ತಾರಲ್ಲ, ಅವುಗಳು ಎಲ್ಲವೂ ಕೂಡ ಅಕ್ರಮ, ಅವುಗಳ ತೆರವು ಕಾರ್ಯಾಚರಣೆ ಆಗಬೇಕು ಅಂತ. ಇಲ್ಲಿ ಇದನ್ನು ನಾವು ಪುನಃ ಡಿಸೆಕ್ಟ್ ಮಾಡಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ನೋಡ್ತಾ ಹೋದಾಗ ನಿಮಗೆ ಪ್ರತಿಯೊಂದು ಜಾಗದಲ್ಲೂ ನಾನು ಹೇಳ್ತೀನಿ, ಬೆಳಿಗ್ಗೆ ಹೊತ್ತು ನೀವು ಜಯನಗರದಲ್ಲಿ ಓಡಾಡಿ ಫುಟ್ಪಾತ್ ಎಲ್ಲ ಭಾಳ ಆರಾಮಾಗಿ ಇರ್ತದೆ, ಯಾವುದು ಕಮರ್ಷಿಯಲ್ ಏರಿಯಾಗಳಲ್ಲಿ. ಇವನ್ನು ಸದಾಶಿವನಗರ ಹೋಗಿ ಇಲ್ಲ ಯಾವ್ಯಾವುದು ಏರಿಯಾಗಳಿದೆ ಅಲ್ಲ, ಈ ಫುಟ್ಪಾತ್ ತೆರವು ಈಗ ನಡೀತಾ ಇದೆಯಲ್ಲ, ವಿಜಯನಗರ ತಗೊಳ್ಳಿ, ರಾಜಾಜಿನಗರ ತಗೊಳ್ಳಿ, ಮಲ್ಲೇಶ್ವರಮೇ ತಗೊಳ್ಳಿ, ಮಲ್ಲೇಶ್ವರಂ 8th ಕ್ರಾಸು ಅಲ್ಲಿಂದ ಮೇಲೆ ಅವ್ರಿಗೆ ಏನ್ರಿ ರೋಡ್ದು ಸೆಂಟ್ರಿಗೆ ಬಂದು ಕೂತಿರ್ತಾರೆ ತರಕಾರಿಯವರು. ಆಮೇಲೆ ಭಾವನಾತ್ಮಕವಾಗಿ 30-40 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿದ್ದೋ 90 ವರ್ಷದ ಮುದುಕಿ ಇದ್ದಾಳೆ,
ಇದು ಭಾವನಾತ್ಮಕ ಸರ್, ಬದುಕಿಗೆ ಹೊಡೆತ ಬೀಳಲ್ಲ. ಹೊಡೆತ ಬೀಳುತ್ತೆ. ಆದರೆ ನಿನಗಾಗಿ ಒಂದು ಸ್ಥಳನ ನಿಗದಿ ಸುಪ್ರೀಂ ಕೋರ್ಟೇ ಹೇಳಿದೆ. ನೀವು ಹೋರಾಟಗಾರರು, ಇವರೆಲ್ಲ ಸಂಘಟನೆಯವರು, ನಾನು ಮೆಂಬರ್ ಅಂದ್ರು ಇವರು ಸಾಹೇಬರು. ಸರ್ಕಾರ ಸ್ಪಂದಿಸ್ತಿಲ್ಲ ನೋಡಿ ಸರ್, ಹಾಗಾದ್ರೆ ನಾನು ಕಂಪ್ಯಾರಿಸನ್ ಕೊಡ್ತೀನಿ. ನಾನು ಐ ಆಮ್ ರೆಡಿ ಟು ಗಿವ್ ಆಲ್ ದ ಕ್ವಶನ್ಸ್. ಓಕೆ. ಪೌರ ಕಾರ್ಮಿಕರು ಬಂದಾಗ ಬರೀ 700 ರೂಪಾಯಿ ತಗೋತಾ ಇದ್ರು ನಮ್ಮ ಬಾಲನ್ ಅವ್ರ ಹೋರಾಟದಲ್ಲಿ. ಇವತ್ತು ಅವರು 34,000 ರೂಪಾಯಿ ತಗೋತಾರೆ. ಇನ್ನು ಜಸ್ಟ್ ನಾನು ಆ ಹೋರಾಟಗಳಲ್ಲಿ ಹೋಗಿ ಬಂದಂಥವನು. ಹಿ ಮೇಡ್ ಸಕ್ಸಸ್. ಕೋರ್ಟ್ಗೆ ಹೋಗಿ ನಾನು ಮಾಡ್ಕೊಂಡು ಬಂದೆ. 34,000 ರೂಪಾಯಿ ನಾವು 700 ರೂಪಾಯಿಂದ. ಹೆಂಗಾಯಿತು ಹೋರಾಟ? ಹಂಗಾಯಿತು. ಇವ್ರದ್ದು ಹೋರಾಟ ಹೆಂಗೆ ನಡೀತಿದೆ? ಕೋರ್ಟ್ಗೆ ಹೋಗು, ಸ್ಟೇ ತಗೋಬಾ, ಕೂತ್ಕೋ. ಕೋರ್ಟ್ ಅಂದ್ರೆ ಸಂಘಟಿತರಾಗಿ ಹೋರಾಟ ಮಾಡಿ ಅಂತ ಸಲಹೆ ಕೊಡ್ತಾ ಇದು ಇದ್ದೀರಿ. ಆಗದೆ ಹೀಗೆ. ಇವ್ರು ಕಂಟಿನ್ಯೂಡ್ ಹೀಗೇನೆ ಇರ್ತಾರೆ. ಆದ್ರೆ ಹೋರಾಟ ಬರ್ತೀನಿ. ಪಾದಾಚಾರಿಗಳ ಸಂಘಟನೆ ಏನಾದ್ರು ಒಂದು ಇದ್ದಿದ್ದಿದ್ರೆ ಇವ್ರನ್ನೆಲ್ಲರೂ 2 ನಿಮಿಷದಲ್ಲಿ ಡೆಮಾಲಿಷ್ ಮಾಡ್ಬೋದಿತ್ತು. ಯಾರೂ ಅದಕ್ಕೆ ಹೋಗಿಲ್ಲ. ನಾನು ಮಲ್ಲೇಶ್ವರಂ ಇದಕ್ಕೆ ನನಗೆ ಸಬ್ ಇನ್ಸ್ಪೆಕ್ಟರ್ ಕರೆದೇ ಹೇಳಿದರು, ನೀವು ಇದರಲ್ಲ ಒಂದು ಅಪ್ಲಿಕೇಶನ್ ಹಾಕ್ಕೊಳ್ಳಿ ಸರ್, ನೀವು ಹಾಕಿದರೆ ನಾನೆಲ್ಲನೂ ತೆರವು ಮಾಡಿಸ್ತೀನಿ. ಅವ್ರು ಯಾರಿದ್ದಾರೆ ಅವ್ರಿಗಷ್ಟೇ, ಸೋ ಫಾರ್ ಇಟ್ ರಿಲೇಟ್ಸ್ ಟು ದಿ ಪೆಟಿಷನರ್ಸ್, ಅಷ್ಟು ಮಾಡಿ ಉಳಿದವ್ರು ತೆಗಿಸ್ತೀನಿ ಅಂತ ಒಬ್ಬರು ಅಲ್ಲೇ ಸಬ್ ಇನ್ಸ್ಪೆಕ್ಟರ್ ನಂಗೆ ಕರೆದು ಹೇಳಿದರು. ಇವತ್ತು ಇವ್ರದ್ದು ಬಣ್ಣ ಬಯಲಾಗಬೇಕು ಅಂದರೆ ಕೋರ್ಟ್ಗೆ ಹೋಗಿದ್ದೀನಿ. ಅದಕ್ಕೂ ಆ ಕಡೆಯಿಂದ ಸಾಮೀಲ್ ಇರ್ತಾನೆ ಅವನು ಇನ್ಸ್ಪೆಕ್ಟ್ರು, ಅವನು BBMP ಅಧಿಕಾರಿ. ಇವತ್ತು ಅದೆಲ್ಲ ಏನಿಲ್ಲ. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರಿನಲ್ಲಿ ಓಡಾಡೋಂಥ ಎಲ್ಲ ಪಾದಾಚಾರಿಗಳ ಪರವಾಗಿ ನಾನು ಅಭಿನಂದನೆ ಹೇಳ್ತೀನಿ. ಇಟ್ಸ್ ಎ ಗ್ರೇಟ್ ಥಿಂಗ್ ಹಿ ಹ್ಯಾಸ್ ಟೇಕನ್. ಬಟ್ ನೀವು ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ, ಅದರ ಜೊತೆಗೆ ಅದನ್ನ ನಂಬಿದವರ ಬದುಕು ಮುರಾಬಟ್ಟೆ ಆಗ್ತಿದೆ. ಅದಕ್ಕೆ ಇವರು ಐಡೆಂಟಿಫೈ ಮಾಡಿದ್ದಾರೆ ಜಾಗಗಳನ್ನ. ಇಲ್ಲಿ ಹೇಳ್ತೀನಿ, ಇವರು ಐಡೆಂಟಿ ಕಾರ್ಡ್ ಕೊಡಕ್ಕೆ 1 ವರ್ಷ ಆಯ್ತು, ಇದಕ್ಕೊಂದು ವರ್ಷ ಆಯ್ತು, ಅದಕ್ಕೊಂದು ವರ್ಷ ಆಯ್ತು. ಅಂದ್ರೆ ಆಸ್ ಎ ಮೆಂಬರ್ ಆಫ್ ದಟ್ ಕಮಿಟಿ ಇದ್ದ ಮೇಲೆ ಕುತ್ಕೋಬೇಕಾಗಿತ್ತು. ಹೋರಾಟ ಒಂದೇ ನಮ್ ಗುರಿ. ನಾನು ಒಂದು 35 ವರ್ಷದಿಂದ ಹೋರಾಟಗಳು ಮಾಡ್ತೀನಿ. ಆದ್ರೆ ಈ ತರದ ಹೋರಾಟ ಅಲ್ಲ. ಮೂಗಿಡಿದ್ರೆ ಜನ ಬಾಯ್ ಬಿಡ್ತಾರ್ರಿ. ಮೂಗಿಡಿದ್ರೆ ಜನ ಬಾಯಿ ಬಿಡ್ತಾರೆ. ಯಾಕೆಂದ್ರೆ ಇವತ್ತು ಕೃಷ್ಣ ಬೈರೇಗೌಡರು ಇದು ತಗೊಂಡ್ರಲ್ಲ, ಈ ಇಶ್ಯೂ ತಗೊಂಡ್ರಲ್ಲ, ಇವರೆಲ್ಲ ಎದ್ದು ನಿಂತ್ಕೊಂಡು ನೀನೇನೋ ನಾನೊಂದು ಸಂಘಟನೆ, ನಾನು ಒಂದು ಸಂಘಟನೆ. ಹಾಗಾದ್ರೆ ಏನು ನಿನ್ನ ಕೆಲಸ? ಅವ್ರಿಗೆ ಇಷ್ಟು ದಿನ ಆಗಿ ನ್ಯಾಯ ಕೊಡ್ಸೋಕ್ಕಾಗಿಲ್ವಾ? ನ್ಯಾಯ ಕೊಡ್ಸೋಕ್ಕಾಗಿಲ್ವೇನ್ರಿ? ಬಿಡಿ ಆ ಸಂಘಟನೆನ. ಐ ವಿಲ್ ಆಸ್ಕ್ ದಟ್ ಕ್ವಶನ್. ನಿಮ್ಮ ಸಂಘಟನೆ ಯಾವಾಗ ಬಂತು, ಯಾವಾಗ ರಿಜಿಸ್ಟರ್ ಆಯಿತು, ಅಲ್ಲಿಂದ ಇವತ್ತಿನವರೆಗೆ ನೀವು ವಾಟ್ ಸ್ಟೆಪ್ ಯು ಹ್ಯಾವ್ ಮೂಡ್? ಅದನ್ನೇ ನಾನು ಬಾಲಂದು ಪೌರ ಕಾರ್ಮಿಕರು 700 ರೂಪಾಯಿ ಇವತ್ತು 35-40 ಸಾವಿರ ತಗೋತಾರಲ್ಲ, ಅವ್ರು ಹೆಂಗೆ ತಗೊಂಡ್ರು? ಹಾಗೇನೆ ಎಲ್ಲ ಹೋರಾಟಗಳಲ್ಲೂ ಸಹ ಸಕ್ಸಸ್ ಇದ್ದೇ ಇರುತ್ತೆ. ಇಷ್ಟೊತ್ತಿಗೆ ಆಗಲೇ ಐಡೆಂಟಿಫೈ ಮಾಡಿಸ್ಬಿಟ್ಟು ಇಂತಿಂಥ ಜಾಗ. ಇವತ್ತು ಮಲ್ಲೇಶ್ವರಮಲ್ಲಿ ಪೂರ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿದೆ, ಅಲಾಟ್ಮೆಂಟ್ ಮಾಡ್ತಾರೆ, ಹೋಗೋದಿಲ್ಲ. ಯಾಕೆ? ಒಳಗಡೆ ಬರೋದಿಲ್ಲ ಯಾರು ಇದು ವ್ಯಾಪಾರ ಮಾಡೋಕ್ಕೆ. ಇನ್ನೊಂದು 2 ಕಡೆ ನಾನು ನೋಡಿದ್ದೀನಿ, ಅಲ್ಲೆಲ್ಲ ಅಲಾಟ್ಮೆಂಟ್ ಆಗಿದೆ. ಅಲ್ಲಿ ನಿಂದು ಎಲ್ಲಪ್ಪ ಅಂದ್ರೆ ನಂದು ಅಲ್ಲಿ ಒಳಗಡೆ ಇದೆ ಸರ್, ನಂಬರ್ 21, ಸ್ಟಾಲ್ ನಂಬರ್ 21. ಆದರೆ ಇವನು ಇರಲಿ ಫುಟ್ಪಾತಲ್ಲಿ ಇರ್ತಾನೆ. ಜಯನಗರದೇನು ಕೇಳಿ, ಇನ್ನೂ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ. ಜಯನಗರದಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಸರ್, ಅದಕ್ಕೆ ಹೇಳ್ತೀನಿ. ಇಷ್ಟೆಲ್ಲ ಹೊರಗಡೆ ಇಟ್ಕೊಂಡಿದಾರಲ್ಲ ಇವರು, ಅದು ಭಾಷಾ ಉಪೇಕ್ಷಕ್ಕೆ ನನಗೆ ಒಂಥರ. ಈ ಜಯನಗರ ಕಾಂಪ್ಲೆಕ್ಸಲ್ಲಿ ಇರೋಂಥ ಇದು ಅಂಗಡಿನ ಅಲಾಟ್ ಮಾಡಿಸ್ಕೊಂಡು ಇರೋವಂಥರು ಅವರೆಲ್ಲ ಒಂದಾದರೆ ಇವ್ರು ಹೊರಗಡೆ ಕಳಿಸ್ಬೋದು. ಅವ್ರು ಯಾರೂ ಒಂದಾಗೋದಿಲ್ಲ, ಅವನಿಗೆ ವ್ಯಾಪಾರ ಆಗೋದಿಲ್ಲ ಅಂತ ಅವನೊಂದು ಕಂಪ್ಲೇಂಟ್. ನೀವು ಹೇಳ್ತಾ ಇರೋ ಪಾಯಿಂಟು, ಕಾಂಪ್ಲೆಕ್ಸ್ ನಲ್ಲಿರುವಂತ ವ್ಯಾಪಾರ ಮಾಡುವಂತ ವ್ಯಕ್ತಿ ಬೀದಿ ಬದಿ ಯಾರ್ಯಾರು ಮಾಡ್ತಿದಾರೆ ಅವ್ರ ವಿರುದ್ಧ ಧ್ವನಿ ಎತ್ತಿದ್ರೆ ಅವ್ರು ಯಾರು ಇರಲ್ಲ ಅಂತ. ಯಾಕೆಂದ್ರೆ ನನ್ನ ವ್ಯಾಪಾರ ಆಗಲ್ಲ. ನಾನು ಈಗ 50,000 ರೆಂಟ್ ಕೊಡ್ತೀನಿ, ನನ್ಗೆ ಇದಕ್ಕೆ ಬರ್ಲಿಕ್ಕೆ ದಾರಿನೇ ಬಿಡೋದಿಲ್ಲ ಇವರು. ಇಲ್ಲಿ ಒಂದು 500 ರೂಪಾಯಿ ಬೆಡ್ಶೀಟ್ ಅಲ್ಲಿ 300 ರೂಪಾಯಿ ಮಾರ್ತಾರೆ. ಎಸ್ ಸರ್, ಬರ್ತೀನಿ. ಅಲ್ಲ ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಕಾರ್ಯಾಚರಣೆ ಅಂತೂ ಆಗಿದೆ, ಅನೇಕ ಕಡೆ ತೆರವಂತೂ ಆಗಿದೆ. ನಿಮ್ಮ ಹೋರಾಟ ಸಂಘಟಿತ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ವಾಟ್ ನೆಕ್ಸ್ಟ್? ನಾನು ಅವರಲ್ಲಿ ಮನವಿ ಏನು ಕೇಳ್ತೀನಿ ಅಂದರೆ, ನೀವೇನೂ ಮಾಡಿಲ್ಲ. ಯಾವಾಗಿನಿಂದ ಸಂಘಟನೆ ಓಪನ್ ಆಯಿತು ಟಿಲ್ ಇಲ್ಲಿವರೆಗೆ ಏನು ಮಾಡಿದ್ದೀರಾ? ನಾವು ಏನೇನು ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ರಿಸೀವ್ಡ್ ನಮ್ಮ ಹತ್ರ ಇದೆ. ಇವತ್ತಿನಿಂದ ನಾನು ಅವ್ರಿಗೆ ಚಾಲೆಂಜ್ ಮಾಡೋದು, ಅವ್ರು ಬರಲಿ ನಮ್ಮ ಜೊತೆ. ಅವರು ಏನ ತಂದು ಕೊಡ್ತಾರೆ, ಕಾನೂನಾತ್ಮಕವಾಗಿ ನಮ್ಗೆ ಏನೇನು ತಂದು ಕೊಡಬೇಕು ನಾನು ಕೇಳ್ತೀನಿ. ಅವರು ಎಷ್ಟು ಅಧಿಕಾರಿಗಳ ಹತ್ರ ಮೀಟ್ ಮಾಡಿ ನಾಳೆ ಬೆಳಗ್ಗೆ ಅವ್ರ ಹೋರಾಟಕ್ಕೆ ನೀವು ಕೈ ಜೋಡಿಸ್ತೀರಾ ಸರ್? ಕೇಳಿ ಸರ್. ಬರಲ್ಲ ಯಾಕೆ ಸರ್ ಬರಲ್ಲ? ನೀವೇ ಹೇಳ್ತಾ ಇದ್ದೀರಿ ಸಂಘಟಿತರಾಗಿ. ನೇರವಾಗಿ
ನೇರವಾಗಿ ಹೇಳ್ತೀನಿ. ನಮ್ಮ ಜನಗಳ ಪಾಡಿದೆ, ಆ 50,000 ಕಟ್ಟಿ ಸಂಘಟನೆಗಳು ಮಾಡಕ್ಕಾಗಲ್ಲ. ಎಲ್ಲವನ್ನು ಕ್ಲೀನ್ ಆಗಿ ಇಟ್ಕೊಂಡಿದ್ರಷ್ಟೇ ನಾವು ಯಾವುದೇ ಸೂಚನೆ ಕೊಡಿ ಅಂತ ಹೇಳ್ತಾ ಇದ್ದೀನಿ ನಾನು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಥ ಸಂಘಟನೆಗಳು ಬಹಳ ನೋಡಿದ್ದೀವಿ ನಾವು. ಇಂಥ ಸಂಘಟನೆ ಬಾಲನ್ ಜೊತೆ ನಾನು ಕೆಲಸ ಮಾಡಿದವನು. ಓಕೆ ಅಲ್ಲ ಪರ್ಸನಲ್ ಸಬ್ಜೆಕ್ಟ್ ಬೇಡ. ಅಲ್ಲ, ಒಂದ್ ನಿಮಿಷ. ಈಗ ಬನ್ನಿ. ಇಲ್ಲ ಅವ್ರು ಹೇಳಿದ್ರು ನಾವು ಬನ್ನಿ. ಬರೀ ಫೇವರ್ ಆಗಿ ಮಾತಾಡೋದಲ್ಲ ಸರ್, ಇಲ್ಲಿ ಯಾರು ಫೇವರ್ ಆಗು ಓಕೆ ಅವ್ರು ಬರಲ್ಲ. ಮಾತಾಡೋದಲ್ಲ. ನಿಮ್ಮ ಹೋರಾಟ ಏನಿರುತ್ತೆ? ನಾವು ನೆಕ್ಸ್ಟ್ ದಿನದಲ್ಲಿ ಈಗ ಇವ್ರು ಹೇಳ್ತಾ ಇದಾರೆ ಮಾತೆತ್ತು ಅಂದ್ರೆ ಸ್ಟೇ ತರೋದು ಅಂತ. ನಾವು ಬೀದಿಗೆ ನಿಲ್ಸ್ಬಿಟ್ಟು ಅವ್ರನ್ನ ಹೋರಾಟ ಮಾಡಿ ಪೊಲೀಸರು ಕೈಲಿ ಓಡಿಸ್ಕೊಳ್ಳಿ, ಕಾನೂನಾತ್ಮಕವಾಗಿ ಹೋಗ್ತಾ ಇದೀವಿ. ಇಷ್ಟೇ ನಮ್ಗೆ. ಈಗ ನಾನು ಅನೇಕ ಜನ ಬೀದಿ ವ್ಯಾಪಾರಿಗಳಲ್ಲಿ ಕೇಳಿದ್ದೀನಿ, ನೀವೇನಾದ್ರೂ ಪೊಲೀಸರಿಗೆ ಮಾಮೂಲಿ ಕೊಡ್ತೀರಾ, ದುಡ್ಡು ಕೊಡ್ತೀರಾ? ಹೌದು ಸರ್, 60 ರೂಪಾಯಿ ಕೊಡ್ತೀನಿ, 70 ರೂಪಾಯಿ ನಾವು ಕೊಡ್ಬೇಕು. ಇರಿ ಸರ್, 60 ರೂಪಾಯಿ ಕೊಡ್ತೇವೆ, 70 ರೂಪಾಯಿ ಕೊಡ್ತೇವೆ, ರಾತ್ರಿ 11 ಗಂಟೆ ಒಬ್ಬ ಕಾನ್ಸ್ಟೇಬಲ್ ಬರ್ತಾನೆ, ಅವ್ನ ಕೈಯಲ್ಲಿ ಕೊಟ್ಟು ಕಳಿಸ್ತೀವಿ ಅಂತ ಅನೇಕ ಜನ ಹೇಳ್ತಾರೆ. ಇದು ನಿಜಾನ? ಇದು ನಮ್ಮ ಬೀದಿ ವ್ಯಾಪಾರಿಗಳದೇ ತಪ್ಪು. ಎಲ್ಲೂ ಅವ್ರೇನೋ ಕೊಡ್ಬೇಕು ರಾಜ್ಯದಲ್ಲೂ ಮಾಡ್ಬೋದು. ಮತ್ತೆ ಅದಕ್ಕೆ ಕೈ ಕ್ಲೀನ್ ಇಲ್ಲ ಅಂದಿದ್ದು. ನಾವೊಬ್ರು ಲಂಚ ಮುಕ್ತ ಮಾಡಕ್ಕಾಗಲ್ಲ, ನಮ್ದೊಂದು ಸಂಘಟನೆ ಲಂಚ ಮುಕ್ತ ಮಾಡಕ್ಕಾಗಲ್ಲ. ಎಲ್ಲಾ ತರದಲ್ಲೂ ಅವರು ಅಧಿಕಾರಿಗಳೇ ಅಲ್ವಾ ಸರ್, ಗೌರ್ಮೆಂಟ್ ಸೇವೆ ಮಾಡ್ತಾರೆ, ಅವರು ಯಾಕೆ ತಗೋಬೇಕು? ಕೊಡಕ್ ಬಂದ್ರೆ ಯಾಕೆ ತಗೋಬೇಕು? ಎಲ್ಲಾರ್ದು ಇದೆ, ಹಂಗ್ ಶಾಮೀಲ್ ನಡೀತಿದೆ ಅಂತ ಅವ್ರ ಆರೋಪ. ಇಷ್ಟೊತ್ತು ಹೇಳಿದ ಅದೇ. ಓಕೆ, ಇವಾಗ ನಾನು ಹೇಳಕ್ ಇಷ್ಟಪಡ್ತೀನಿ, ಕಾನೂನು ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಎಲ್ಲರಿಗೂ ಸರಿಗೂ ಇದೆ. ಹೌದು, ಕಾರ್ಮಿಕರಿಗಿದೆ, ಗೌರ್ಮೆಂಟ್ ಕೆಲಸ ಇದೆ, ನೌಕರಿಗೆ ಎಲ್ಲರಿಗೂ ಇದೆ. ಅದನ್ನ ಪರಿಹಾರ ವ್ಯವಸ್ಥೆ ಅಧಿಕಾರಿಗಳು ಮಾಡಬೇಕು. ಕರೆಕ್ಟ್. ಅಧಿಕಾರಿಗಳು ಎಲ್ಲಿ ವಿಫಲ ಆಗ್ತಾರೆ ಅಂದ್ರೆ, ಸರ್ಕಾರ ಬಿಡಿ ಹೋಗ್ತವೆ ಬರ್ತವೆ ಹಾಕ್ತವೆ ಹೋಗ್ತಾ ಇರ್ತವೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಇದು ಪರಂಪರೆಯಿಂದ ಬಂದಿರೋ ಫುಟ್ಪಾತ್ ವ್ಯಾಪಾರಿಗಳು, ಎಲ್ಲಿ ರಾಜರ ಕಾಲಿಂದ ಈ ಕಾಲಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಏನು ಕಡಿವಾಣ ಹಾಕಬೇಕು? ಟೌನ್ ಡೆಂಡಿಂಗ್ ಕಮಿಟಿ ಚುನಾವಣಾ ಪ್ರತಿನಿಧಿಗಳು ಕರೆಕ್ಟಾಗಿ ಅವ್ರು ರೆಸ್ಪಾನ್ಸ್ ತಗೋಬೇಕು. ಅಧಿಕಾರಿಗಳು ಎಷ್ಟು ಮನವಿ ಕೊಟ್ಟರು ಅವ್ರು ಏನು ಮಾಡ್ತಾರೆ ಗೊತ್ತಂದ್ರೆ, ಅಲ್ಲಿ ಯಾರೋ ಒಂದು 5 ಜನ ಕೂತ್ಕೋತಾರೆ, ಬಂದಿರ್ತಾರೆ. ಅದನ್ನ ನಾನು ಎಷ್ಟು ಸರಿ ನಾನು ದೊಡ್ಡ ಆಫೀಸರ್, ಹಿಂದೆ ಸರ್ಕಾರ ಆಗಿರ್ಬೋದು, ಅದಕ್ಕಿಂತ ಸರ್ಕಾರ ಎಲ್ಲರೂ ಕೊಟ್ಟಿದ್ದೀನಿ. ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಓಕೆ, ನಾನು ಕೊಟ್ಟು ಏನಾಗ್ಬಿಟ್ಟಿದೆ ಅಂದ್ರೆ, ಎಷ್ಟು ಸರಿ ಹೇಳಿದ್ದೀನಿ, ಕಮಿಟಿ ಮಾಡಿ, ಫಾರ್ಫೇಟ್ ಮಾಡಿ, ಯಾರೋ ಒಬ್ಬ DCP ಬರ್ಬೇಕು ಕಮಿಷನರ್ಗೆ. ಇವಾಗ ಟ್ರಾಫಿಕ್ ಆಗಿರ್ಬೋದು, ಲ್ಯಾಂಡ್ ಆರ್ಡರ್ ಆಗಿರ್ಬೋದು, ಟೌನ್ ಡೆಂಡಿಂಗ್ ಕಮಿಟಿ ಆಯುಕ್ತರ ಅಧ್ಯಕ್ಷರು ಇರ್ತಾರೆ. ನಾನು ಹೋಗಿ ಖುದ್ದಾಗಿ ಗೃಹ ಮಂತ್ರಿಗಳಿಗೂ ಲೆಟರ್ ಕೊಟ್ಟಿದ್ದೀನಿ. ಅವಾಗ ನಿಮ್ಮ ಸರಿಯಾಗಿ ನಿಮ್ಮ ಅಧಿಕಾರಿಗಳು ಪೊಲೀಸ್ ಇಲಾಖೆ ಬರ್ತಾ ಇಲ್ಲ, ನಿಮ್ಮ ಆಯುಕ್ತರುಗಳು ಸರಿಯಾಗಿ ಮೀಟಿಂಗ್ ತಗೋತಾ ಇಲ್ಲ, ಭತ್ಯೆ ಕೊಡ್ತದೆ 500 ರೂಪಾಯಿ, ಅವತ್ತಿನ ಸ್ಟಿಚಿಂಗ್ ಫೀಸ್ ಕೊಡ್ತದೆ. ಓಕೆ, ಗೌರ್ಮೆಂಟ್ ಎಲ್ಲ ಈ ಸಮಸ್ಯೆಗೆ ಸರ್ಕಾರದಿಂದ ಪರಿಹಾರ ಏನ್ ಬಯಸ್ತೀವಿ? ಇದಕ್ಕೆ ಇವಾಗ ಕೃಷ್ಣ ಬೈರೇಗೌಡರು ತಗೊಂಡಿರೋದು ಒಂದು ನಿರ್ಧಾರ. ಈಗ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ. ಬಟ್ ಏನಾಗಿದೆ, ಅವ್ರು ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಗಲ್ಲಿಲಿ ಮತ್ತೊಂದು ಎಲ್ಲೂ ನಾವು ತೆಗೆದುಕೊಳ್ಳೋದಿಲ್ಲ, ಮೇನ್ ಅಂತ. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರಿಗೊಂದು ಪರಿಹಾರ ವ್ಯವಸ್ಥೆ ಮಾಡಿಕೊಟ್ಟು ಅಲ್ಲಿಂದ ಶಿಫ್ಟ್ ಮಾಡೋಣ. ಓಕೆ, ಅದ್ರ ಬಗ್ಗೆ ನಾನು ಏನ್ ಮಾತಾಡಬೇಕು? ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕಿಂತ ಮೊದಲು ಪರ್ಯಾಯ ಜಾಗ ಕೊನೆ ರಿಯಾಕ್ಷನ್, ಪರ್ಯಾಯ ಜಾಗ ಬೇಕು ನಿಮ್ಗೆ. ಅವ್ರು ಹೇಳ್ತಾರೆ ಪರ್ಯಾಯ ಜಾಗ ಕೊಟ್ಟರು ಅಲ್ಲಿ ಹೋಗೋದಿಲ್ಲ ಅಂತ, ವ್ಯಾಪಾರ ಆಗಲ್ಲ ಅನ್ನೋ ಕಾರಣಕ್ಕೆ ಹೋಗಲ್ಲ. ಈಗ ನೋಡಿ ಏನಾಗಿದೆ ಅಂದ್ರೆ, ಪರ್ಯಾಯ ಜಾಗ ಅಂದ್ರೆ, ಈಗ ನೋಡಿ ಪಕ್ಕದ ರಾಷ್ಟ್ರ ಮಹಾರಾಷ್ಟ್ರಲ್ಲಿ ನೋಡಿ ಏನಾಗಿದೆ, ಈಗ ಎಲ್ಲಿ ನಾವು ಕುತ್ಕೊಂಡಿರ್ತೀವಿ ಅಲ್ಲಿ ರೋಡಲ್ಲಿ 30 ಅಡಿ ರೋಡ್ ಮೇಲೆ ಇದ್ರೆ ಅಲ್ಲೇ ಒಂದ್ಗೆ 6 ಅಡಿಗೆ 4 ಅಡಿಗೆ ಒಬ್ಬ ವ್ಯಾಪಾರಿಗೆ ಒಂದು ಜಾಗ ಕೊಡ್ಬೋದು, ಒಂದು ಗಾಡಿಗೆ. ಅಲ್ಲಿ ಮಾಡ್ಕೊಟ್ಟಿದ್ದಾರೆ, ಬಾಂಬೆಲಿ ಮಾಡ್ಕೊಟ್ಟಿದ್ದಾರೆ, ಮಹಾರಾಷ್ಟ್ರಲ್ಲಿ ಮಾಡ್ಕೊಟ್ಟಿದ್ದಾರೆ, ತೆಲಂಗಾಣ ಮಾಡ್ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾಕೆ ಮಾಡ್ಕೊಡ್ಬಾರ್ದು? ಈಗ ಎಲ್ಲ ರಾಜ್ಯದಲ್ಲಿ ಮಾಡ್ಕೊಟ್ಟಿದ್ದಾರೆ. ಅದು ಬೇಕಾದ್ರೆ ನಾವು ಈ ತಳ್ಳೋ ಗಾಡಿಗಳನ್ನು ಕೊಡ್ತಾರಲ್ಲ ಸರ್, ಅದಕ್ಕೆ ತೊಲ್ಲ ಗಾಡಿ ಕೊಡ್ತೀವಿ ಅಂತ ಹೇಳಿದ್ರು, ಅದೊಂದು ದೊಡ್ಡ ಮಾಫಿಯಾ ಆಗಿದೆ. ಈಗ ದೊಡ್ಡ ಮಾಫಿಯಾ ಆಗಿದೆ, ತೊಲ್ಲ ಗಾಡಿಗಳು ದೊಡ್ಡ ಮಾಫಿಯಾ. ತೋರಿಸಿದೆ ಒಂದು, ಕೊಡ್ತಾರೆ ಅದು ಒಂದು. ಫುಡ್ ಟ್ರಕ್ ಕೊಡ್ತಾರೆ ಅಂತ ದೊಡ್ಡ ಗಾಡಿ ಕೊಡ್ತೀವಿ ಅಂತ ಹೇಳಿದ್ರು, ಬರೀ 10% ಕಟ್ಟಿ ಅಂದ್ರು. 4 ಲಕ್ಷ ಗಾಡಿ ಇದ್ರೆ 40,000 ಕಟ್ಟಿ ಅಂದ್ರು. ಅವ್ರು ಯಾವ್ದು ಬೆಂಕಿಪಟ್ಟಣ ತರ ಗಾಡಿ ಕೊಡ್ತಾವ್ರೆ, ಅದು ಏನಕ್ಕೂ ಪ್ರೈಸ್ ಇಲ್ಲ ಗಾಡಿ. ಅದು ಕೂಡ ದೊಡ್ಡ ಮಾಫಿಯಾ ಆಗಿ ಇವತ್ತು ಅದನ್ನ ಕೂಡ ಸರ್ಕಾರ ಅದರಲ್ಲಿ ತುಂಬಾ ವಿಫಲವಾಗಿದೆ. ಆ ಗಾಡಿ ಬಗ್ಗೆ ಒಂದು ನಿಮಿಷ. ಆಮೇಲೆ ಆ ಗಾಡಿಗಳು ಏನು ಚೆನ್ನಾಗಿಲ್ಲ, ಎಲೆಕ್ಟ್ರಿಕ್ ಗಾಡಿ ಕೊಡ್ತಿದ್ದಾರೆ, ಅದು 3 ತಿಂಗಳು ಇರಲ್ಲ ಗಾಡಿ. ಸಮರ್ಪಕವಾಗಿ ಕೊಡಿ ಅಂತ ಹೇಳ್ತಾ ಇದ್ದೀರಿ. ಈ ವಿಷಯವಾಗಿ ಮಾತಾಡ್ತೀನಿ. ಅವರೊಬ್ರು ಟೌನ್ ವೆಂಡಿಂಗ್ ಕಮಿಟಿ ಪ್ರೆಸಿಡೆಂಟ್ ಅವರು. ನಾನು ಹೇಳೋದು ಏನಂದ್ರೆ, ಮೆಂಬರ್ಶಿಪ್ ಅವ್ರು ಇರ್ಬೇಕಾದ್ರೆ ಕಾರ್ಡ್ ವಿಷಯ ಎತ್ತಿದ್ರು. ಕಾರ್ಡ್ ಅಲ್ಲಿ ಏನಿದೆ ಆಕ್ಟ್ ಅಂಡರ್ ಅಲ್ಲಿ ಅದು ಇರಬೇಕು ಅನ್ನೋ ಗಮನ ತಿಳ್ಕೊಂಡಿರ್ಬೇಕು. ಯಾಕೆ ಚಿಕ್ಕದು ಮಾಡಿದ್ದಾರೆ ಗಾಡಿ ಅಂದ್ರೆ, ದೊಡ್ಡದ ಒಬ್ರಿಗೆ ಮಾಡಿದ್ರೆ 2 ಗಾಡಿ ಕೊಡೋ ಜಾಗದಲ್ಲಿ ಚಿಕ್ಕದಾಗಿ ಒಬ್ರು ಮಾಡಿದ್ರೆ ಕೊಡಬಹುದು ಅನ್ನೋ ಕಾನ್ಸೆಪ್ಟ್ ಅದು. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ ಕೂಡ ಇಷ್ಟೊಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ಇಂಥದ್ದೊಂದು ಪರ ವಿರೋಧದ ಚರ್ಚೆ, ಬೀದಿ ಬದಿ
ವ್ಯಾಪಾರಿಗಳ ವಿಚಾರದಲ್ಲಿ ಆಗ್ತಾ ಇದೆ. ಪರ್ಯಾಯ ಮಾರ್ಗ ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.